ನಾಡನ್ನು ಪರಕೀಯರಿಂದ ಉಳಿಸಿದನು. ಚಾಲುಕ್ಯರ ಅಳಿಯನಿವನು, ರಾಷ್ಟ್ರಕೂಟರನ್ನು ಬಡಿದೋಡಿಸಿದನು. ರಣರಂಗದಲ್ಲಿ ರಣಭಾಜನ ಆಡಳಿತದಲ್ಲಿ ಸದಾ ಚೇತನ. ಜಯ ಮಹಾರಾಜಾಧಿರಾಜ, ಜಯ ಮಹಾರಾಜಾಧಿರಾಜ. ಮಾಧವ ಮುತ್ತರಸ ಗಂಗವಾಡಿಯ ಶ್ರೀ ಪುರುಷ, ಸೋಲನ್ನರಿಯದ ಅಜೇಯ ಈ ಯುಗ ಪುರುಷ. ವಿಜಯ ಮಹಾದೇವಿಯ ಪತಿ, ಕನ್ನಡ ನಾಡಿನ ಭೂಪತಿ. ವಿಜಯ ಮಹಾದೇವಿಯ ಪತಿ, ಕನ್ನಡ ನಾಡಿನ ಭೂಪತಿ. ರಚಿಸಿದರು ಯುವರಾಜ ಶಾಸ್ತ್ರ, ಮಣ್ಣೆಲ್ಲ ನಡೆಸಿದ ರಾಜಸೂತ್ರ. ಆಳ್ಯ ಜೊತೆ ಮಾಡಿದ ಸಂಬಂಧ, ಆಗೆಲ್ಲ ವಿಧಿಸಲು ನಿರ್ಬಂಧ. ಆಳ್ಯ ಜೊತೆ ಮಾಡಿದ ಸಂಬಂಧ, ಆಗೆಲ್ಲ ವಿಧಿಸಲು ನಿರ್ಬಂಧ. ಮುದುಕ ದೊರೆಯಾಗಿ ಚಿರನಿದ್ರೆಗೆ ಹೋದೆ ಮುಡುಕು ತೊರೆಯಲ್ಲಿ. ಅಚ್ಚಳಿಯದೆ ಉಳಿಯಲಿ ನಿನ್ನ ನೆನಪು ಪ್ರತಿ ಸ್ವಾಭಿಮಾನಿ ಕನ್ನಡಿಗನ ಮನಸ್ಸೂರೆಯಲ್ಲಿ. ಜಯ ಮಹಾರಾಜಾಧಿರಾಜ, ಕನ್ನಡ ಕುಲೋದ್ಧಾರಕ ಜಯ. ಜಯ ಮಹಾರಾಜಾಧಿರಾಜ, ಜಯ ಮಹಾರಾಜಾಧಿರಾಜ, ಜಯ ಮಹಾರಾಜಾಧಿರಾಜ. ಕರ್ನಾಟಕ ರಾಜ್ಯದ ಜೀವನದಿ ಕಾವೇರಿ ನದಿಯನ್ನು ದಕ್ಷಿಣ ಭಾರತದ ಗಂಗಾ ನದಿ ಎಂದು ಪೂರ್ವದಿಂದಲೂ ಕರೆಯುವ ವಾಡಿಕೆ. ಈ ತಟದಲ್ಲಿ ರಾಜ್ಯವಾಡುತ್ತಿದ್ದ ರಾಜರುಗಳನ್ನು ಗಂಗರಸರು ಎಂದು ಕರೆಯುವರು. ನಂತರ ಈ ಪ್ರದೇಶವನ್ನು ತಲಕಾಡು ಆಗಿದ್ದರಿಂದ ತಲಕಾಡು ಗಂಗರಸರೆಂದು ಗುರುತಿಸಲ್ಪಟ್ಟರು. ಈ ಪ್ರದೇಶವನ್ನು ಗಂಗನಾಡು, ಗಂಗ ಸಾಮ್ರಾಜ್ಯ, ಗಂಗವಾಡಿ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಗಂಗರಸರ ಆಡಳಿತ ಅಂತ್ಯಗೊಂಡ ಬಳಿಕ ಇವರು ತಮ್ಮ ಕುಲಕಸುಬಾದ ಒಕ್ಕಲುತನ ಅಂದರೆ ವ್ಯವಸಾಯವನ್ನು ಮುಂದುವರೆಸಿದರು. ಹಾಗಾಗಿ ಇವರನ್ನು ಗಂಗವಾಡಿಕಾರ, ಗಂಗಡಿಕಾರ ಎಂದಲೂ ಹಾಗೂ ಒಕ್ಕಲುತನ ಮಾಡುತ್ತಿದ್ದರಿಂದ ಗಂಗಡಿಕಾರ ಒಕ್ಕಲಿಗರು ಎಂದು ಕರೆಯಲಾಗುತ್ತದೆ. ಗ್ರಾಮದ ಹಿರಿಯ ಮುಖ್ಯಸ್ಥರಿಗೆ ಗಾವುಂಡ, ಗಾವುಡ ಎಂದರು. ನಂತರದ ದಿನಗಳಲ್ಲಿ ಅವರನ್ನು ಗೌಡರು ಎಂದು ಕರೆಯಲಾಗುತ್ತದೆ. ಕ್ರಿಸ್ತ ಶಕ 325ರ ಕಾಲಘಟ್ಟದಲ್ಲಿ ಈ ಪ್ರದೇಶವನ್ನು ದಡಿಗ ಮತ್ತು ಮಾಧವರೆಂಬ ಸಹೋದರರೇ
ಗಂಗಾ ಸಾಮ್ರಾಜ್ಯದ ಮೂಲ ಪುರುಷರು. ದಡಿಗ ಎಂದರೆ ನೀರು ಎಂದರ್ಥ. ಆರ್ಯವರ್ಮ, ಮಾಧವ, ಅವನಿತ, ದುರ್ವಿನಿತ, ಶ್ರೀವಿಕ್ರಮ, ಭೂವಿಕ್ರಮ, ಶಿವಮಾರ, ಶ್ರೀ ಪುರುಷ, ಸೈಗೊಡ್ಡ, ರಾಜಮಲ್ಲ, ಹಿರೇಗಂಗಾ, ಇಮ್ಮಡಿ ರಾಜಮಲ್ಲ, ಭೂತುಗ, ಮಾರಸಿಂಹ, ಮುಮ್ಮಡಿ ರಾಜಮಲ್ಲ, ನಾಲ್ವಡಿ ರಾಜಮಲ್ಲ ಮತ್ತು ಕೊನೆಯ ಅರಸು ರಕ್ಕಸ ಗಂಗಾ. ಈ ಪ್ರದೇಶವನ್ನು ಗಂಗರಸರು 683 ವರ್ಷಗಳ ಕಾಲ ಪ್ರಭಾವಶಾಲಿ ರಾಜರುಗಳಾಗಿದ್ದರು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಎಲ್ಲಾ ರಾಜರು ಒಂದೇ ವಂಶದವರಾಗಿರ್ತಾರೆ. ಹೌದು. ಇವೆಲ್ಲಕ್ಕೂ ಆಧಾರವಾಗಿ 350ಕ್ಕೂ ಮೇಲ್ಪಟ್ಟು ಶಿಲಾಶಾಸನಗಳು, ತಾಮ್ರಪತ್ರಗಳು ದೊರೆತಿವೆ. ನಮ್ಮ ಕಥಾನಾಯಕ ಶ್ರೀ ಪುರುಷರು ಕ್ರಿಸ್ತಶಕ 725ರಿಂದ ಕ್ರಿಸ್ತಶಕ 788, ಅಂದರೆ 63 ವರ್ಷಗಳ ಸುದೀರ್ಘ ಕಾಲದ ಅತ್ಯುತ್ತಮ ಆಡಳಿತವನ್ನು ನೀಡಿ ಅತಿ ಶ್ರೇಷ್ಠರೆನಿಸಿಕೊಂಡಿದ್ದಾರೆ. ನಮ್ಮ ಧರ್ಮಸ್ಥಳ ನಮ್ಮ ತಿರುಮಕೂಡಲು ನರಸೀಪುರದ ಬಳಿ ಇರುವ ಬನ್ನೂರು ಗ್ರಾಮ ಎಂದು ತಿಳಿದುಬರುತ್ತದೆ. ನಮ್ಮ ಕಥಾನಾಯಕರಾದ ಶ್ರೀ ಪುರುಷರ ತಾತನವರಾದ ಶಿವಮಾರವರು ಪ್ರವೇಶಿಸುತ್ತಿದ್ದಾರೆ. ಏನೋ ಆಲೋಚಿಸುತ್ತಾ ತಿರುಗಾಡುತ್ತಿರುವರು. ಅವಸರವಾಗಿ ಅವಸರವಾಗಿ ಅಂದ್ರೆ ಇದಕ್ಕೆ ಅಲ್ಲವೋ? ಅವಸರ ಅಂದ್ರೆ ಅದನ್ನು ಮಹಾರಾಜರೊಡನೆ ಚರ್ಚಿಸಲು ಅರಮನೆಗೆ ಪ್ರವೇಶಿಸುತ್ತಿದ್ದಾರೆ. ನಾನು ಏನೋ ತಿಳ್ಕೊಂಡಿದ್ದೆ ಕಣ. ಚಕ್ರವರ್ತಿಗಳಿಗೆ ನಮೋ ನಮಃ. ಬಹು ಮುಖ್ಯವಾದ ವಿಚಾರವನ್ನು ಚರ್ಚಿಸಬೇಕೆಂದು ನನ್ನನ್ನು ಕರೆಸಿದಿರಿ. ಹೊಣೆಯಾಗಬೇಕು. ಹೌದು ಮಹಾಮಂತ್ರಿಗಳೇ, ಬಹು ಗಹನವಾದ ವಿಷಯ. ಬಹುದಿನಗಳಿಂದಲೂ ನನ್ನ ಮನದಾಳದಲ್ಲಿ ಅತಿಯಾಗಿ ಕಾಡುತ್ತಿದೆ. ನೋಡಿ, ನಾವೆಲ್ಲ ಬಲ್ಲ ಹಾಗೆ ಕಾಲ ತನ್ನ ಪ್ರಭಾವವನ್ನು ಸರ್ವರ ಮೇಲೂ ಬೀರುತ್ತದೆ. ಯಾರನ್ನೂ ಕಾಯುವುದಿಲ್ಲ. ತನ್ನ ಮನಗಳು ಸೋಲುತ್ತವೆ. ವಯೋಸಹಜ ಕಾಯಿಲೆಗಳು ಕಾಡಲಾರಂಭಿಸುತ್ತವೆ. ನನಗೂ ವಯಸ್ಸಾಗಿದೆ. ಈ ಅಖಂಡ ಸಾಮ್ರಾಜ್ಯದ ವ್ಯವಹಾರಗಳನ್ನು ಕುಮಾರ ಮುತ್ತರಸನಿಗೆ ಒಪ್ಪಿಸಿ ನಾನು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿಯ ಸೇವೆಯಲ್ಲಿ ತೊಡಗಿಸಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಂಡು ನೆಮ್ಮದಿಯಿಂದ ನನ್ನ ವೃದ್ಧಾಪ್ಯವನ್ನು ಸವಿಯಲಿಚ್ಛಿಸುತ್ತೇನೆ. ತಮ್ಮ ಆಲೋಚನೆ ಸಮಂಜಸವಾಗಿಯೇ ಇದೆ ಪ್ರಭು. ಆದರೆ ಆದರೆ ಕುಮಾರ ಮುತ್ತರಸರಿಗೆ ಇನ್ನೂ ಚಿಕ್ಕ ಪ್ರಾಯ. ಈ ವಿಶಾಲವಾದ ಗಂಗಾ ಸಾಮ್ರಾಜ್ಯವನ್ನು ಆಳಲು ಅವರಿಗೆ ಕಷ್ಟ ಸಾಧ್ಯವಾಗಬಹುದು. ಆದ್ದರಿಂದ ಈ ಪಟ್ಟಾಭಿಷೇಕವನ್ನು ಮುಂದೂಡುವುದೇ ಲೇಸು ಎಂದು ನಮ್ಮ ಅಭಿಪ್ರಾಯ. ಅದೇಕೆ ಹಾಗೆ ಭಾವಿಸುತ್ತೀರಿ? ಮಹಾಬಲಶಾಲಿಗಳಾದ ರಾಷ್ಟ್ರಕೂಟರು ಮತ್ತು ಬೃಹತ್ಬಾಣರು ಒಗ್ಗೂಡಿ ಸಮರ ಸಾರಿ ಯುದ್ಧ ಸಂಭವಿಸಿದಾಗ ವೀರ ಅಭಿಮನ್ಯುವಂತೆ ಹೋರಾಡಿ ಶತ್ರುಗಳನ್ನು ಬೊಗ್ಗು ಬಿಡಿದುದನ್ನು ಮರೆತಿರೇನು? ನನ್ನ ಮೊಮ್ಮಗ ಅಪ್ರತಿಮ ವೀರ, ಯುದ್ಧ ಕೌಶಲದ ಪಂಡಿತ, ಹೊಂಚು ಹಾಕಿ ಸಂಚು ಮಾಡಿ ಶತ್ರುಗಳನ್ನು ಕುಡಿಗಟ್ಟವಲ್ಲ ಮಹಾ ಚತುರ. ಸಾಮ್ರಾಟನಿಗಿರಬೇಕಾದ ಸಕಲ ಗುಣ ಸಂಪನ್ನ. ಹೀಗಿರುವಾಗ ನಾವು ಅನುಮಾನ ಪಡುವುದು ಸೂಕ್ತವಲ್ಲ ಮಹಾಮಂತ್ರಿ. ಪ್ರಭು ಚಿತ್ತ, ತಾವು ಸರಿಯಾಗಿಯೇ ಯೋಚಿಸಿರುವಿರಿ ಪ್ರಭು. ನಾನು ಈಗಲೇ ಪಟ್ಟಾಭಿಷೇಕದ ಮುಹೂರ್ತಕ್ಕೆ ವೈದ್ಯನಾಥೇಶ್ವರ ಅರ್ಚಕರಿಗೆ ತಿಳಿಸದೆ. ಅರ್ಚಕರೇಕೆ ನಾವೇ ನಿರ್ಧರಿಸುತ್ತೇವೆ. ಗಂಗರಸರು ಸಹ
ಗುರುಕುಲಗಳಲ್ಲಿ ವೇದ, ಆಗಮ, ಖಗೋಳಶಾಸ್ತ್ರ ಇತ್ಯಾದಿಗಳನ್ನು ಕಲಿತವರಾಗಿದ್ದಾರೆ. ಮಹಾಮಂತ್ರಿಗಳೇ, ನಾವು ಏಕಪಕ್ಷೀಯವಾಗಿ ಕುಮಾರನ ಪಟ್ಟಾಭಿಷೇಕ ಮಹೋತ್ಸವವನ್ನು ಕುರಿತು ನಿರ್ಧರಿಸುವುದು ಸೂಕ್ತವಲ್ಲ ಎನಿಸುತ್ತದೆ. ಕುಮಾರನೊಡನೆ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳುವುದು ಉಚಿತವಲ್ಲವೇ? ತಾವು ಸರಿಯಾಗಿ ಹೇಳಿದಿರಿ ಪ್ರಭು. ನಾನು ಕುಮಾರನನ್ನು ಬರ ಹೇಳುತ್ತೇನೆ. ಸೈನಿಕರೇ, ಮುತ್ತರಸ ಕುಮಾರನನ್ನು ಬರ ಹೇಳಿ. ಮಹಾಮಂತ್ರಿಗಳೇ, ಪ್ರಭು, ಕುಮಾರನ ಪಟ್ಟಾಭಿಷೇಕ ಮಹೋತ್ಸವವು ಬಹು ವಿಜೃಂಭಣೆಯಿಂದ ನೆರವೇರಬೇಕು. ಯಾವುದಕ್ಕೂ ಕೊರತೆಯಾಗಬಾರದು. ಹಲವಾರು ಸಮಿತಿಗಳನ್ನು ರಚಿಸಿ ಅವರಿಗೆ ಜವಾಬ್ದಾರಿಗಳನ್ನು ನೀಡಿ, ಹಾಗೆಯೇ ಚಾಲುಕ್ಯರು, ರಾಷ್ಟ್ರಕೂಟರು, ಬೃಹತ್ಪಾಂಡರು, ಕದಂಬರು, ರಾಜರು, ಮಾಂಡಲಿಕರು ಮತ್ತು ಸಾಮಂತರಿಗೂ ಆಮಂತ್ರಣಗಳನ್ನು ಕಳುಹಿಸಿರಿ. ಆಗಲಿ. ಶತಮಾನ ಶ್ರೇಷ್ಠ ಶ್ರೀ ಪುರುಷ, ಶತಮಾನ ಶ್ರೇಷ್ಠ ಶ್ರೀ ಪುರುಷ, ಗಂಧರ ಕುಲತಿಲಕ ದಂಡನಾಯಕ, ಗಂಧರ ಕುಲತಿಲಕ ದಂಡನಾಯಕ, ಶತಮಾನ ಶ್ರೇಷ್ಠ ಶ್ರೀ ಪುರುಷ, ಶತಮಾನ ಶ್ರೇಷ್ಠ ಶ್ರೀ ಪುರುಷ, ಕದನ ಪ್ರಚಂಡ ವೈರಿಗಳ ಗಂಡ, ಮುಕ್ತರ ಸಾವಂದ ಮಾನ್ಯಾಪುರ ಕುಂದ, ಕದನ ಪ್ರಚಂಡ ವೈರಿಗಳ ಗಂಡ, ಮುಕ್ತರ ಸಾವಂದ ಮಾನ್ಯಾಪುರ ಕುಂದ, ಶರಣರ ಕಾವ ದುರುಳರ ಕೊಯ್ವ, ಶರಣರ ಕಾವ ದುರುಳರ ಕೊಯ್ವ, ಕರುನಾಡ ಅಧಿಪತಿಯೇ ಕನ್ನಡದ ಕಂದ, ಕರುನಾಡ ಅಧಿಪತಿಯೇ ಕನ್ನಡದ ಕಂದ, ಶತಮಾನ ಶ್ರೇಷ್ಠ ಶ್ರೀ ಪುರುಷ, ಗಂಗರ ಕುಲತಿಲಕ ದಂಡನಾಯಕ, ಗಂಗರ ಕುಲತಿಲಕ ದಂಡನಾಯಕ, ಶತಮಾನ ಶ್ರೇಷ್ಠ ಶ್ರೀ ಪುರುಷ, ಶತಮಾನ ಶ್ರೇಷ್ಠ ಶ್ರೀ ಪುರುಷ. ಅಪ್ಪಯ್ಯ, ಆಶೀರ್ವದಿಸಿ ಅಪ್ಪಯ್ಯ. ಯಶೋವಂತನಾಗುತ್ತಿದ್ದೀವಿ. ಅಪ್ಪಯ್ಯ, ನನ್ನನ್ನು ಶೀಘ್ರವಾಗಿ ಬರ ಹೇಳಿದ್ರಿ. ಹೌದು, ನಿನ್ನ ತಂದೆ ಎರೆಗಂಗ ನಿನ್ನನ್ನು ನನ್ನ ಮಡಿಲಿಗೆ ಹಾಕಿ ಅಕಾಲ ಮರಣಕ್ಕೆ ತುತ್ತ. ನೀನು ಪಿತನ ಪ್ರೀತಿಯಿಂದ ಉತ್ತನ ನನ್ನನ್ನು ಪುತ್ರ ಶೋಕದಿಂದ ಪಾರು ಮಾಡಿ ನನ್ನನ್ನೇ ಅಪ್ಪಯ್ಯ ಎಂದು ಭಾವಿಸಿ ಅಪ್ಪಯ್ಯ ಅಪ್ಪಯ್ಯ ಎಂದು ಕರೆಯುತ್ತಾ ಬಂದೆ. ನಾನು ಆತನಾಗಲೇ ಇಲ್ಲ, ಅಪ್ಪನಾಗೆ ಹೋಗಿದೆ. ಅಪ್ಪಯ್ಯ, ನನಗೆಲ್ಲೋ ಯಥಾರ್ಥ ಪ್ರಜ್ಞೆ, ತಂದೆ ಇಲ್ಲದ ಕೊರತೆ ಕಾಡಲೇ ಇಲ್ಲ. ಶ್ರೇಷ್ಠ ಗುರುಗಳಿಂದ ಸಕಲ ವಿದ್ಯಾ ಪಾರಂಗತನಾಗಿ ಮಾಡಿದ್ದೀನಿ. ನಿಮ್ಮ ಅಣತಿಯಂತೆ ಎಲ್ಲವೂ ನಡೆಯುತ್ತಿದೆ. ಕುಮಾರ ಮುಕ್ತರಸ, ನಿಮ್ಮ ಸಾಧನೆ ಅಪಾರ, ಅಮೂಲ್ಯ ಅಮೋಘ. ಗಣಿತ ಕಾರ್ಯಗಳನ್ನು ಅರಿತವರಾಗಿದ್ದೀರಿ. ಸಾಮಂತರಿಗೆ ಸಹೋದರ, ವೈರಿಗಳಿಗೆ ಸಿಂಹ, ಪ್ರಜೆಗಳಿಗೆ ಪಿತಾ ಹಾಗೂ ಮಂತ್ರಿಗಳಿಗೆ ಮಾರ್ಗದರ್ಶಿ. ಹೀಗೆ ಎಲ್ಲಾ ಕಾರ್ಯಗಳನ್ನು ಒಮ್ಮೆಗೆ ನಿಭಾಯಿಸಬಲ್ಲವರಾಗಿದ್ದೀರಿ. ನೀವೊಬ್ಬ ಶ್ರೇಷ್ಠ ಪುರುಷ, ಶ್ರೀ ಪುರುಷ. ಏನಂದ್ರೆ ಶ್ರೇಷ್ಠ ಪುರುಷ, ಶ್ರೀ ಪುರುಷ, ಶ್ರೀ ಪುರುಷ, ಶ್ರೀ ಪುರುಷ. ಆಹಾ ಆಹಾ ಆಹಾ, ಎಂತಹ ಹೆಸರು! ಈ ಗಂಗ ಸಾಮ್ರಾಜ್ಯಕ್ಕೆ ಇದರಿಂದ ನೀನೇ ಶ್ರೀ ಪುರುಷ. ನಿನ್ನ ಪಟ್ಟಾಭಿಷೇಕದ ಮಹೋತ್ಸವದ ದಿನದಂದು ನಿನಗೆ ಅಧಿಕೃತವಾಗಿ ಶ್ರೀ ಪುರುಷ ಎಂದು ಘೋಷಿಸಲಾಗುವುದು. ಏನಂದ್ರೆ ಅಪ್ಪಯ್ಯ, ಪಟ್ಟಾಭಿಷೇಕ? ಎಲ್ಲಿಯ ಪಟ್ಟಾಭಿಷೇಕ? ಯಾರಿಗೆ ಪಟ್ಟಾಭಿಷೇಕ? ಇನ್ಯಾರಿಗೆ? ಗಂಗಕುಲ ತಿಲಕ, ಛಲದೋಳ್ ದುರ್ಯೋಧನ, ಸಾಹಸದೋಳ್ ಬಲ ಭೀಮ, ಚತುರತೆಯೋ ಶ್ರೀಕೃಷ್ಣ, ಜ್ಞಾನದೋಳ್ ಕರ್ಣ,
ಈ ನನ್ನ ಪ್ರಿಯ ಮುತ್ತರಸನಿಗೆ, ಈಗ ಸ್ತ್ರೀ ಪುರುಷನಿಗೆ, ಗಂಗ ಸಾಮ್ರಾಟನಿಗೆ ಪಟ್ಟಾಭಿಷೇಕ ಮಹೋತ್ಸವ. ಕ್ಷಮಿಸಿ ಅಪ್ಪಯ್ಯ, ನಿಮ್ಮೆದುರಿಗೆ ಸಿಂಹಾಸನವರೊಡನಾಗಿ ಕೂರಲು ನಾನು ಸಮ್ಮತಿಸಲಾರೆ. ನೀವು ಜೀವತಾವಧಿಗೆ ಈ ಗಂಗ ಸಾಮ್ರಾಜ್ಯದ ಸಾಮ್ರಾಟರು. ನಾನು ಯುವರಾಜನಾಗಿಯೇ ಮುಂದುವರಿಯಲು ಇಚ್ಛಿಸುತ್ತೇನೆ. ಅಪ್ಪಯ್ಯ, ನನ್ನ ವಿನಮ್ರ ಮನವಿಯನ್ನು ನಿರಾಕರಿಸಬೇಡಿ ಅಪ್ಪಯ್ಯ. ಹೋಗಲಿ ಬಿಡು ಕುಮಾರ, ನಿನ್ನನ್ನು ಸಂದಿಗ್ಧಕ್ಕೆ ಸಿಲುಕಿಸಲು ಪ್ರಯತ್ನಿಸುವುದು ಸಮಂಜಸವಲ್ಲ. ಹೀಗೆ ಮಾಡೋಣ. ನೀನು ಪಲ್ಲವರು ಮತ್ತು ರಾಷ್ಟ್ರಕೂಟರೊಡನೆ ನಡೆದ ಯುದ್ಧದಲ್ಲಿ ಜಯಶಾಲಿಯಾಗಿ ಬಂದಿರುವೆ. ಆ ಕಾರಣ ರಾಜಧಾನಿಯಲ್ಲಿ ವಿಜಯೋತ್ಸವವನ್ನು ಆಚರಿಸೋಣ. ಆ ಸಂದರ್ಭದಲ್ಲಿ ನಿನ್ನನ್ನು ಶ್ರೀ ಪುರುಷ ಎಂದು ಘೋಷಿಸಲಾಗಿದೆ. ನೋಡುಕಲ್ಲ, ಇದಕ್ಕೆ ನೀನು ಸಮ್ಮತಿಸಲೇಬೇಕು. ಆ ಆನಂದದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಬೇಕೆಂಬುದು ನನ್ನ ಬಯಕೆ. ಸರಿ ಅಪ್ಪಯ್ಯ, ಆಗಬಹುದು. ಭಗವಂತನ, ಏನಿ ಸೈನ್ಯ ಸಾಗರ! ಕಣ್ಣು ಹಾಯಿಸಿದಷ್ಟು ಸೈನಿಕರೋ ಸೈನಿಕರು. ಆ ಕಡೆ ಅವರು, ಈ ಕಡೆ ಇವರು. ಮಹಾಭಾರತ ಯುದ್ಧ ನಡೀತಲ್ಲ, ಹಂಗೆ ಒಂದು ಕಡೆ ಕೌರವರು, ಮತ್ತೊಂದು ಕಡೆ ಪಾಂಡವರು. ಇದು ಒಂದು ಪರಿ ಮಹಾಭಾರತ ಯುದ್ಧನೇ ಅನ್ಕೋಬಹುದು. ಮಹಾಭಾರತ ಯುದ್ಧದಾಗೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ನಿಲ್ಸೋಕೆ ಪ್ರಯತ್ನ ಪಟ್ಟ, ಆದ್ರೂ ನಿಲ್ಸಕ್ಕಾಗ್ಲಿಲ್ಲ. ಇನ್ನು ನಮ್ಮ ಚಾಲುಕ್ಯರು ಗಂಗರ ಯುದ್ಧ ನಡೀತದೋ ನಿಲ್ತದೋ ಕಾದ್ ನೋಡ್ಬೇಕು. ಅಬ್ಬಾ, ಈ ಗಂಗ ಸಾಮ್ರಾಟದ ಸೇನೆ ಕಣ್ಣು ಹಾಯಿಸಿದಷ್ಟು ಸ್ವಾಗತದಂತೆ ಸೇರಿದೆಯಲ್ಲ. ಸಾವಿರ ಸಂಖ್ಯೆಯಲ್ಲಿ ಆನೆ, ಕುದುರೆ, ಒಂಟೆ, ಪದಾತಿಗಳು ಸೈನ್ಯಾಧಿಕಾರಿಯ ಅಪ್ಪಣೆಯನ್ನು ನಿರೀಕ್ಷಿಸುತ್ತಿರುವಂತೆ ಭಾಸವಾಗುತ್ತಿದೆ. ನೀನೊಮ್ಮೆ ನೋಡು ಮಗಳೇ. ಅಪ್ಪಯ್ಯ, ನಾನು ಹಲವಾರು ಯುದ್ಧಗಳನ್ನು ನಿಮ್ಮ ಸಂಗಡ ಸೇರಿ ನೋಡಿದ್ದೇನೆ. ಆದರೆ ಇಷ್ಟು ಶಿಸ್ತುಬದ್ಧವಾದ ಅಪಾರ ಸಂಖ್ಯೆ ಸೈನ್ಯವನ್ನು ಎಂದೂ ಕಂಡಿದ್ದಿಲ್ಲ. ನಿಜಕ್ಕೂ ಆ ಗಂಗರಸ ಶ್ರೀ ಪುರುಷ ಯುದ್ಧ ತಂತ್ರದಲ್ಲಿ ನಿಪುಣನೇ ಇರಬೇಕು. ಹೌದು ಮಗಳೇ, ಅವನು ಯುದ್ಧಶಾಸ್ತ್ರ ನಿಪುಣ. ಇಲ್ಲದಿದ್ದರೆ ಅವನ ರಾಜ್ಯ ಉತ್ತರದ ಉಜ್ಜಯಿನಿಯಿಂದ ದಕ್ಷಿಣದ ರಾಮೇಶ್ವರದವರೆಗೂ ಹೇಗೆ ವಿಸ್ತಾರಗೊಳ್ಳುತ್ತಿತ್ತು ಹೇಳು. ಇನ್ನೊಂದು ವಿಶೇಷವೆಂದರೆ ಅವನು ಯುದ್ಧದಲ್ಲಿ ಸೋತ ರಾಜ್ಯವನ್ನ ವಶಪಡಿಸಿಕೊಳ್ಳುವುದಿಲ್ಲ. ಏನು, ಸೋತವರಿಗೆ ಮರಳಿ ಹಿಂದಿರುಗಿಸುವುದಾ? ಆ ಭಾಗ್ಯಕ್ಕೆ ಯುದ್ಧ ಮಾಡುವುದಾದ ಏತಕ್ಕೆ? ಅಲ್ಲೇ ಇರುವುದು ರಹಸ್ಯ. ಅದೇ ಅವನ ತಂತ್ರಗಾರಿಕೆ. ಅಪ್ಪಯ್ಯ, ಇದರಲ್ಲಿ ತಂತ್ರಗಾರಿಕೆಯನ್ನು ಬಂದು ಅವನೊಬ್ಬ ಪೆದ್ದನೆ ಸರಿ. ಹಾಗಲ್ಲ ಮಗಳೇ, ನೋಡು, ಆ ಯುದ್ಧದಲ್ಲಿ ಸೋತವನಿಗೆ ಆ ಸಾಮ್ರಾಜ್ಯವನ್ನು ಬಿಟ್ಟುಕೊಡುತ್ತಾರೆ. ಅವನನ್ನೇ ಸಾಮಂತರಾಜನನ್ನಾಗಿ ಮಾಡುತ್ತಾರೆ. ಆ ರಾಜ್ಯದಿಂದ ಬರುವ ಕಪ್ಪ ಕಾಣಿಕೆಯನ್ನ ಪಡೆಯುತ್ತಿರುತ್ತಾನೆ. ಹೇಗಿದೆ ಈಗ ಹೇಳು?
ಅವನು ಜಾಣನೋ ಪೆದ್ದನೋ ಎಂದು ಹೌದಲ್ಲ? ಶ್ರಮವಿಲ್ಲದ ಆದಾಯ, ಆ, ಕುತೂಹಲ ಮೂಡಿಸುವ ವ್ಯಕ್ತಿತ್ವ ಅವನದು. ಅಪ್ಪಯ್ಯ, ಆ? ನಾವು ಹೀಗೆ ಮಾಡ್ಬೋದಲ್ಲ? ಹೇಗೆ? ಅವನನ್ನ ಗೆದ್ದು ಸಾಮಂತ ರಾಜನಾಗಿ ಮಾಡ್ಕೋಬಹುದಲ್ಲ? ಅದು ಅಷ್ಟು ಸುಲಭದ ಮಾತಲ್ಲ ಮಗಳೇ. ನಾನು ಬಹಳಷ್ಟು ಪ್ರಯತ್ನ ಮಾಡಿದೆ. ರಾಯಸವನ್ನು ಬರದೆ, ರಾಯಭಾರಿಗಳನ್ನು ಕಳಿಸಿದೆ. ಆಹಾ, ಯಾವುದಕ್ಕೂ ಅವನು ಸ್ಪಂದಿಸುತ್ತಿಲ್ಲ. ಅವನದು ಒಂದೇ ಉತ್ತರ, ನೋಡೋಣ, ಮಾಡೋಣ, ಇದೇ ಆಗಿದೆ. ಯುದ್ಧದಲ್ಲಿ ಯಾರು ಸೋತರು ನಮ್ಮ ಈರುವರಿಗೂ ನಷ್ಟವಿದೆ. ಅದು ಹೇಗೆ ಅಪ್ಪಯ್ಯ? ನೋಡು, ಯುದ್ಧದಲ್ಲಿ ಸೋತವರು ಸುಲಭವಾಗಿ ರಾಷ್ಟ್ರಕೂಟರ ಪಾಲಾಗುತ್ತಾರೆ. ಆ ರಾಷ್ಟ್ರಕೂಟರು ಸಹ ಇದೇ ಸಮಯಕ್ಕಾಗಿ ಹೊಂಚು ಹಾಕುತ್ತಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿಬ್ಬರೂ ಇದ್ದೇವೆ. ನನಗಂತೂ ಏನು ಮಾಡಬೇಕೆಂದು ತೋಚದಂತಾಗಿದೆ. ಚಕ್ರವರ್ತಿ ವಿಕ್ರಮಾದಿತ್ಯನು ಅಪಾರ ಸೇನೆಯೊಳಗೂಡಿ ಯುದ್ಧ ಸನ್ನದ್ಧನಾಗಿ ನಿಂತಿದ್ದಾನೆ. ನೀವೊಮ್ಮೆ ನೋಡಿ ಸೇನಾಧಿಪತಿಗಳೇ, ನಾವು ಯಾವ ದಿಕ್ಕಿನಿಂದ ಆಕ್ರಮಿಸಬಹುದೆಂದು. ಓಹೋ, ಏನಿದು ಪ್ರಭು? ಸೈನ್ಯ ಸಾಗರ. ನಾವು ಈವರೆಗೂ ಕಾದಾಡಿದ ಮಹಾಯುದ್ಧಗಳ ಮಾತೃಯುದ್ಧ ಇದಾಗಿದೆ. ಈ ಯುದ್ಧವನ್ನು ನಾವು ಶಕ್ತಿಯಿಂದಲ್ಲ, ಯುಕ್ತಿಯಿಂದ ಗೆಲ್ಲಬೇಕಾಗಿದೆ ಪ್ರಭು. ಯುಕ್ತಿಯಿಂದ ಗೆಲ್ಲಬೇಕು. ಯುಕ್ತಿ ಯುಕ್ತಿ ಹೀಗೆ ಮಾಡೋಣ. ನಾವು ಗೌಪ್ಯವಾಗಿ ಕೆಲವು ತುಕಡಿಗಳನ್ನು ದಕ್ಷಿಣ ಭಾಗದಲ್ಲಿರುವ ಕೋಡುಗಲ್ಲು, ನವಿಲುಕಲ್ಲು ಗುಡ್ಡಗಳ ಮರೆಯಲ್ಲಿ ಶತ್ರು ಸೈನಿಕರ ಅರಿವಿಗೆ ಬಾರದಂತೆ ಅವರ ಹಿಂಭಾಗಕ್ಕೆ ಕಳಿಸಿ ಯುದ್ಧ ಆರಂಭವಾದಾಗ ಹಿಂಭಾಗ ಮತ್ತು ಮುಂಭಾಗ ಎರಡು ದಿಕ್ಕಿನಿಂದಲೂ ಆಕ್ರಮಿಸೋಣ. ಆಗ ಶತ್ರುಗಳಿಗೆ ಗೊಂದಲ ಉಂಟಾಗಿ ಯಾವ ದಿಕ್ಕಿನಿಂದ ಸೆಣಸಬೇಕು ಎಂಬ ಸಮಸ್ಯೆಯಿಂದ ಚೆಲ್ಲಾಪಿಲ್ಲಿಯಾಗುವರು. ಇದು ನಮಗೆ ಸಹಕಾರಿಯಾಗಬಹುದು. ಹೋಗಿ ಸೇನಾಧಿಪತಿಗಳೇ, ನಮ್ಮ ತುಕಡಿಗಳಿಗೆ ಆಜ್ಞಾಪಿಸಿ ಹೋಗಿ. ಇದು ಸರಿಯಾದ ಉಪಾಯ. ಆದರೆ ಯುದ್ಧಾರಂಭದ ಸಮಯವನ್ನು ಕೆಲವು ಕಾಲ ಮುಂದೂಡಬೇಕಾಗಿದೆ ಪ್ರಭು. ಮುಂದೂಡು, ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವು ಶೀಘ್ರದಲ್ಲಿ ನಮ್ಮ ಸೈನಿಕರು ವೈರಿಗಳ ಹಿಂಭಾಗವನ್ನು ತಲುಪುವಂತೆ ಏರ್ಪಾಟು ಮಾಡಿ ಹೋಗಿ. ಆಗಲಿ ಪ್ರಭು. ಚಾಲುಕ್ಯರು, ಗಂಗರು, ನಾವೀರ್ವರು ಕನ್ನಡ ಮಾತೆಯ ಮಕ್ಕಳು. ನಾವೇ ಬಡಿದಾಡಿಕೊಂಡು ನೆತ್ತರು ಬಯಸುವುದು ಎಷ್ಟು ಸಮಂಜಕ. ಕನ್ನಡಿಗರು ಕನ್ನಡಿಗರನ್ನೇ ಕೊಲ್ಲುವುದು. ಈ ಯುದ್ಧ ನಡೆಯಬಾರದು. ಪ್ರಯತ್ನಿಸಬೇಕು, ಅದು ನನ್ನ ಕರ್ತವ್ಯ ಕೂಡ. ಏನು ಮಾಡುವುದು, ಏನು ಮಾಡುವುದು? ಹೀಗೆ ಮಾಡುವುದು. ಚಕ್ರವರ್ತಿ ವಿಕ್ರಮಾದಿತ್ಯರಿಗೆ ಒಂದು ಪತ್ರ ಬರೆಯೋಣ. ಇದರಿಂದ ಅವರ ಮನ ಪರಿವರ್ತನೆಗೊಳ್ಳುತ್ತದೆ. ಪ್ರಯತ್ನಿಸೋಣ. ಪ್ರಭು, ನಮ್ಮ ಸೈನ್ಯ ತುಕಡಿಗಳು ವೈಸೈನ್ಯದ ಹಿಂಭಾಗಕ್ಕೆ ತಲುಪಿದವು ಪ್ರಭು. ಒಳ್ಳೆದಾಯಿತು. ಸೇನಾಧಿಪತಿಗಳೇ, ಪ್ರಭು, ಈ ರಾಯಸವನ್ನು ಚಕ್ರವರ್ತಿ ವಿಕ್ರಮಾದಿತ್ಯರಿಗೆ ತಲುಪಿಸಿ ಪರಿಣಾಮ ನೋಡೋಣ. ಆಗಲಿ ಪ್ರಭು. ಮಹಾಪ್ರಭುಗಳಿಗೆ ಜಯವಾಗಲಿ.
ಶ್ರೀ ಪುರುಷ ಮಹಾರಾಜರ ಸೈನ್ಯಾಧಿಕಾರಿಗಳು ನಿಮ್ಮ ದರ್ಶನಕ್ಕೆ ಕಾಯುತ್ತಿದ್ದಾರೆ ಪ್ರಭು. ಅವರನ್ನ ಬಹು ಮರ್ಯಾದೆಯಿಂದ ಒಳಗೆ ಕರೆದುಕೊಂಡು ಬಾ. ಶ್ರೀ ಶ್ರೀ ಚಾಲುಕ್ಯ ಪ್ರಭುಗಳಿಗೆ ಶುಭಾಶಯಗಳು. ನಮ್ಮ ದೊರೆ ಶ್ರೀ ಪುರುಷರು ಈ ರಾಯಸವನ್ನು ತಮಗೆ ತಲುಪಿಸಲು ಆಜ್ಞಾಪಿಸಿದ್ದಾರೆ ಪ್ರಭು. ಸ್ವೀಕರಿಸಬೇಕು. ಎಲ್ಲರೂ ಕುಶಲನೆಂದು ಭಾವಿಸುತ್ತೇವೆ. ಹೌದು ಮಹಾಪ್ರಭು. ಸೈನ್ಯಾಧಿಕಾರಿಗಳೇ, ತಾವು ಕೆಲವು ಕಾಲ ವಿಶ್ರಮಿಸಿಕೊಳ್ಳಿ. ನಾವು ರಾಯಸವನ್ನ ಓದಿ ನಿಮಗೆ ಪ್ರತಿಕ್ರಿಯಿಸುತ್ತೇವೆ. ಆಗಲಿ. ಮಗಳೇ ವಿಜಯ ಮಹಾರಿ, ಈ ಪತ್ರದಲ್ಲಿ ಶ್ರೀಕೃಷ್ಣ ಏನೆಂದು ಬರೆದಿದ್ದಾನೆಂದು ಸ್ವಲ್ಪ ಓದಮ್ಮ, ಕೇಳೋಣ. ಆಗಲಿ ಅಪ್ಪಯ್ಯ. ಎಷ್ಟು ಮುದ್ದಾದ ಅಕ್ಷರ. ಮೊದಲು ಓದಮ್ಮ. ಅಕ್ಷರ ಮುಂದಾಗಿದ್ದರೆ ನಮಗೇನುವಂತ ಭಾಗ್ಯ. ಆಗಲಿ ಅಪ್ಪಯ್ಯ. ಚಾಲುಕ್ಯ ಚಕ್ರವರ್ತಿ ಶ್ರೀ ವಿಕ್ರಮಾದಿತ್ಯರಿಗೆ ಗಂಗ ಸಾಮ್ರಾಟ ಶ್ರೀ ಪುರುಷ ಈ ಮೂಲಕ ತಿಳಿಸುವುದೇನೆಂದರೆ, ನಮ್ಮ ವಂಶದ ಹಿರಿಯರಾದ ಪುಲಕೇಶಿ ಅವರಿಗೂ ದಕ್ಷಿಣದ ಪಲ್ಲವರಿಗೂ ಯುದ್ಧ ನಡೆದಾಗ ಪುಲಕೇಶಿ ಅವರು ವೀರಮರಣ ಹೊಂದಿದರು. ನಿಮ್ಮ ಸಾಮ್ರಾಜ್ಯ ಪಲ್ಲವರ ಪಾಲಾಯಿತು. ಆ ಸಮಯದಲ್ಲಿ ಗಂಗರಸರಾಗಿದ್ದ ಶ್ರೀ ದುರ್ವಿನೀತರು ಕಾಲ ರುದ್ರರಂತೆ ಹೋರಾಡಿ ಪಲ್ಲವರನ್ನು ಸದೆಬಡಿದು ಚಾಲುಕ್ಯ ರಾಜ್ಯವನ್ನು ಮರಳಿ ನಿಮ್ಮ ವಂಶಜರಿಗೆ ನೀಡಿದುದನ್ನು ನಾವು ಮರೆಯಬಾರದು. ಚಾಲುಕ್ಯರ ಎಲ್ಲಾ ಯುದ್ಧಗಳಲ್ಲಿ ಬೆನ್ನೆಲುಬಾಗಿ ನಿಂತು ಕಾದಾಡಿದವರು ಗಂಗರಸರು. ಮೇಲಾಗಿ ನಮ್ಮ ವಂಶದ ದುರ್ವಿನೀತರು ತಮ್ಮ ಮಗಳನ್ನು ಹಿಮ್ಮಡಿ ಪುಲಕೇಶಿಗೆ ವಿವಾಹ ಮಾಡಿಕೊಟ್ಟರು. ಹೌದಮ್ಮಯ್ಯ? ಹೌದು ಮಗಳೇ. ಚಾಲುಕ್ಯರು ಮತ್ತು ಗಂಗರಸರ ದಂಪತಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾವು ಎಂದಿಗೂ ಮರೆಯಬಾರದು. ನಾವಿಬ್ಬರು ಕನ್ನಡ ಮಾತೆಯ ಮಕ್ಕಳು. ನಮ್ಮ ನಡುವೆ ಯುದ್ಧ ಸಂಭವಿಸಿದರೆ ಸಾವಿರಾರು ಕನ್ನಡಿಗರು ಉಸಿರು ಚೆಲ್ಲಿ ಕನ್ನಡಾಂಬೆಯ ಮಡಿಲು ಬಡವಾಗುತ್ತದೆ. ಮೃತ ಸೈನಿಕರ ಪತ್ನಿಯರು ವಿಧವೆಯರಾಗುತ್ತಾರೆ. ಅವಲಂಬಿತರು ಅನಾಥರಾಗುತ್ತಾರೆ. ನಮ್ಮಲ್ಲಿ ಯಾರು ಸೋತರೂ ಗೆದ್ದರೂ ನಾವಿಬ್ಬರು ದುರ್ಬಲರಾಗುತ್ತೇವೆ. ಅತ್ತ ರಾಷ್ಟ್ರಕೂಟರು, ಇತ್ತ ಪಲ್ಲವರು ಸುಲಭವಾಗಿ ನಮ್ಮ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾರೆ. ಆದ್ದರಿಂದ ಈ ಯುದ್ಧ ಬೇಡ, ನಾವಿಬ್ಬರೇ ಸೆಣಸೋಣ. ಜಯಲಕ್ಷ್ಮಿಯು ಯಾರಿಗಾದರೂ ಒಳ್ಳೆಯದು. ಈ ನಿರ್ಣಯಕ್ಕೆ ನಮಗೆ ಸಮ್ಮತಿ ಇದೆ. ನಿಮ್ಮ ಅಭಿಪ್ರಾಯ ತಿಳಿಸುವುದು. ಇಂತಿ ಗಂಗರಸ ಶ್ರೀ ಪುರುಷ. ಅಪ್ಪಯ್ಯ, ಈ ಕೆಲಸ ಮಾಡುವುದು ಇವನ ಕರೆಗೆ ಹೋಗ್ಬಿಟ್ಟು ಆ ಅಪ್ರತಿಮ ಪರಾಕ್ರಮಿ ಯುವ ಸೇನಾನಿ ಸಂಗಡ ವಯಸ್ಕರಾದ ನೀವು ಹೋರಾಡುವುದೇ ಸಲ್ಲ. ಅಪ್ಪಯ್ಯ, ನೀವು ಅಪ್ಪಣೆ ಕೊಟ್ಟರೆ ನಾನು ಸೈನಿಕರ ವೇಷ ಧರಿಸಿ ಯುದ್ಧಕ್ಕೆ ಇಳಿಯುತ್ತೇನೆ. ಇಲ್ಲ, ಇದಕ್ಕೆ ನಾನು ಒಪ್ಪುವುದಿಲ್ಲ ಮಗಳೇ. ಏನು ಮಾಡುವುದೀಗ? ಒಂದು ಕೆಲಸ ಮಾಡೋಣ. ನಾವು ಆ ಶ್ರೀಕೃಷ್ಣನನ್ನು ಭೇಟಿಯಾಗಿ ಅವನೊಂದಿಗೆ ಚರ್ಚೆ ನಡೆಸಿ ನಂತರ ನಿರ್ಧರಿಸೋಣ. ಈಗ ಸರಿಯಾಗಿ ಹೇಳಿದಿರಿ. ಆ ವೀರ ಶ್ರೀ ಪುರುಷರನ್ನು ಭೇಟಿಯಾಗಲು ನಾನು ಕಾತುರನಾಗಿದ್ದೇನೆ. ಹೇಗೆ ಈ ಕಾತುರ? ಅದು ಏನು ಇಲ್ಲ ಅಪ್ಪಯ್ಯ. ಅವನ ಶೌರ್ಯ ಸಾಹಸಗಳ ಬಗ್ಗೆ ಹಲವಾರು ಬಾರಿ ಕೇಳಿ ತಿಳಿದಿದ್ದೆ. ಪ್ರತ್ಯಕ್ಷವಾಗಿ ನೋಡಿದರೆ ಚಂದ ಅನಿಸಿತು ಅಷ್ಟೇ. ಅಷ್ಟೇ ತಾನೇ? ಅಷ್ಟೇ. ಪರವಾಗಿಲ್ಲ ಬಿಡಿ. ಸೇನಾನಿ, ಈ ಕೂಡಲೇ ಆ ಶ್ರೀ ಪುರುಷರ ಸೈನ್ಯಾಧಿಪತಿಯನ್ನ ಒಳಗೆ ಕಳಿಸು. ಅಪ್ಪಣೆ ಪ್ರಭು. ಬನ್ನಿ. ನಾವು ನಿಮ್ಮ ಶ್ರೀ ಪುರುಷರ ಆಯುಷ್ಯವನ್ನು ಓದಿದೆವು.
ಶಾಸಕರಿಂದ ಒಳರುವುದು ಚಿತ್ತಾಪ್ರಭು ಆಗಮಿಸಿ. ಏನಿದು? ಚಾಲುಕ್ಯ ಚಕ್ರವರ್ತಿಗಳಿಗೆ ಜಯಕಾರ. ಚಾಲುಕ್ಯ ಚಕ್ರವರ್ತಿ ವಿಕ್ರಮಾದಿತ್ಯರು ಸುಸ್ವಾಗತ. ಹಸಿರ ಅಂದ ಹಾಗೆ ಈ ಯುವತಿ ಯಾರು ತಿಳಿಯಲಿಲ್ಲ. ಇವಳು ನನ್ನ ಸುಪುತ್ರಿ ವಿದ್ಯಾಮಹಾದೇವಿ. ನೀವು ಆಸೀನರಾಗಿ ಎಲ್ಲರೂ ಕುಶಲವೆಂದು ಭಾವಿಸುತ್ತೇವೆ. ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಿಮ್ಮ ರಾಯಸವನ್ನು ಓದಿ ನನಗೆ ಬಹಳ ಸಂತೋಷವಾಯಿತು. ವಯಸ್ಸಿನಲ್ಲಿ ನೀವು ನನ್ನೀತ ಹಿರಿಯರಾಗಲು ನಿಮ್ಮ ಜ್ಞಾನ ಭಂಡಾರ ಹಿರಿಯದಾದದ್ದು. ಇನ್ನು ಮುಂದೆ ಗಂಗರು ಚಾಲುಕ್ಯರು ಒಂದಾಗಿ ಈ ನಮ್ಮ ಕನ್ನಡ ನಾಡನ್ನ ರಕ್ಷಿಸೋಣ ಮತ್ತು ವೈಶಾಲ್ಯತೆಯನ್ನ ಹೆಚ್ಚಿಸೋಣ. ಚಾಲುಕ್ಯ ಚಕ್ರವರ್ತಿಗಳು, ಇದು ನಮ್ಮ ತುಂಬ ದಿನಗಳ ಭೇಟಿ ಮತ್ತು ಈ ಗಂಗಾ ಸಾಮ್ರಾಜ್ಯದ ಪುಣ್ಯ. ಶ್ರೀ ಪುರುಷರೇ, ಇನ್ನು ಮುಂದೆ ಗಂಗರು ಚಾಲುಕ್ಯರು ಒಂದಾಗಿ ಒಂದೇ ಕನ್ನಡ ತಾಯಿ ಮಕ್ಕಳಂತೆ ಅನ್ಯೋನ್ಯವಾಗಿ ಬಾಳೋಣ. ನಮ್ಮಿಬ್ಬರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಮೂಡಿದರೂ ಪರಸ್ಪರ ಚರ್ಚಿಸಿ ಬಗೆಹರಿಸಿಕೊಳ್ಳೋಣ. ಆ ರಾಷ್ಟ್ರಕೂಟರು, ಪಲ್ಲವರು, ಚೋಳರು ಇವರುಗಳನ್ನೆಲ್ಲ ಹದ್ದು ಬಸ್ಸಿನಲ್ಲಿಟ್ಟುಕೊಳ್ಳಬೇಕು. ನಮ್ಮ ವೈರಿಗಳನ್ನ ಹದ್ದು ಬಸ್ಸಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಅವರನ್ನ ಹಿಮ್ಮೆಟ್ಟಿಸಬೇಕು. ಚಕ್ರವರ್ತಿ ವಿಕ್ರಮಾದಿತ್ಯರೇ, ನಿಮ್ಮೆಲ್ಲ ಸಲಹೆಗಳಿಗೆ ನನ್ನ ಸಹಮತವಿದೆ. ಇದು ನಮ್ಮ ಬಹುದಿನಗಳ ಬಯಕೆ. ಶ್ರೀ ಪುರುಷರೇ, ಹಿಂದೆ ಗಂಗ ಚಕ್ರವರ್ತಿಗಳಾದ ದುರ್ವಿನೀತರು ತಮ್ಮ ಪುತ್ರಿಯನ್ನ ನಮ್ಮ ಚಾಲುಕ್ಯರೇ ಇಮ್ಮಡಿ ಪುಲಕೇಶಿದವರಿಗೆ ಧಾರೆ ಎಂದು ಕೊಟ್ಟಿದ್ದರು. ಅಂತೆಯೇ ಇಂದು ನಾವು ನಮ್ಮ ಪುತ್ರಿಯನ್ನ ನಿಮಗೆ ಧಾರೆ ಎಂದು ಕೊಡಬೇಕೆಂಬುದು ನಮ್ಮ ಮಹತ್ವಾಕಾಂಕ್ಷೆ. ನೀವು ಇವಳನ್ನ ಸ್ವೀಕರಿಸಬೇಕಾಗಿ ನನ್ನ ವಿನಂತಿ. ಧನ್ಯೋಸ್ಮಿ. ಆದರೆ ನಿಮ್ಮ ಕುವರಿಗೆ ಗಂಡು ಒಪ್ಪಿಗೆ ಎಂದು ತಿಳಿದುಕೊಳ್ಳುವುದು ಸೂಕ್ತವೇ? ಅಯ್ಯೋ, ಅವಳು ತುದಿಗಾಲಿನಲ್ಲಿ ನಿಂತಿದ್ದಾಳೆ. ಏನಮ್ಮ, ಈ ವರ ನಿನಗೆ ಇಷ್ಟವಾದರೆ ಹೋಗಿ ಅಪ್ಪಯ್ಯ, ನನ್ನ ಒಪ್ಪಿಗೆಯನ್ನ ಆಗಲೇ ತಿಳಿಸಿದನಲ್ಲ. ಆದರೂ ಸಾಮ್ರಾಟರು ದುಡಿಯ ಬಯಸುತ್ತಾರೆ. ಇವರಿಗೆ ಕೈ ಕೊಡಲು ನನ್ನ ಸಮ್ಮತಿ ಇದೆ. ಕೈ ಕೊಡಲು ಇವಳು ಕೈ ಕೊಡ್ತಾಳೆ, ನೀವು ಇವಳ ಕೈ ಹಿಡಿಯುತ್ತೀರಿ. ಅಲ್ಲಿಗೆ ಸರಿ ಹೊರಟಲ್ಲ? ಹಾಗೆ ಚಕ್ರವರ್ತಿಗೆ ಈ ಸಂಬಂಧಕ್ಕೆ ನನ್ನ ಸಮ್ಮತವಿದೆ. ಸಂತೋಷ. ಆದರೆ ನಿರ್ಧರಿಸುವವರು ಸಾಮ್ರಾಟ್ ಶಿವಮಾರನೆ. ನೀವು ಅತಿಥಿಗಳಾಗಿ ನಮ್ಮ ಅರಮನೆಗೆ ಬನ್ನಿ. ಕೆಲ ದಿನಗಳು ವಿಶ್ರಾಂತಿ ಪಡೆದು ಎಲ್ಲವನ್ನು ಮುಗಿಸಿಕೊಂಡು ನಿಮ್ಮ ರಾಜ್ಯಕ್ಕೆ ತೆರಳಿದ್ದಾರೆ. ಹಾಗೂ Soy
ಶಿಷ್ಟರಿಗೆ ಶಿಕ್ಷೆ, ದುಷ್ಟರಿಗೆ ರಕ್ಷೆ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷೆ. ಅದೇ ಏನು ನಿಮ್ಮ ಸಮಸ್ಯೆ? ಒಬ್ಬೊಬ್ಬರಾಗಿ ಹೇಳ್ತೀನಿ. ಮೊದಲು ನೀವು ಹಿರಿಯರು ಹೇಳಿ. ಶ್ರೀ ಶ್ರೀ ಗಂಗಾ ಸಾಮ್ರಾಟ್ ಚಕ್ರವರ್ತಿ ಶ್ರೀ ಪುರುಷರಿಗೆ ಶುಭವಾಗಲಿ ಶುಭವಾಗಲಿ. ನನ್ನ ಹೆಸರು ಗೋವಿಂದ ಭಟ್ಟ. ನಾನೊಂದು ಸಂಸ್ಕೃತ ಪಾಠಶಾಲೆಯಲ್ಲಿ ಉಪಾಧ್ಯಾಯನಾಗಿ ಸೇವೆ ಸಲ್ಲಿಸುತ್ತಿರುವನು. ನಮ್ಮದು ಬ್ರಾಹ್ಮಣ ಕುಟುಂಬ. ನನಗೆ ಸೌಗಂಧಿಕ ಎಂಬ ಹೆಸರಿನ ಓರ್ವ ಮಗಳಿದ್ದಳು. ಅವಳು ಕೂಡ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಸುಂದರ ಸುಶೀಲ ಬಾಲೆ. ಅಲ್ಲಿ ಕುಳಿತಿದ್ದ ಆಮೇಲೆ ಕೆಳ ಜಾತಿಗೆ ಸೇರಿದ ಯುವಕ ಅದು ಹೇಗೋ ನನ್ನ ಮಗಳನ್ನು ಪರಿಚಯ ಮಾಡಿಕೊಂಡು ಅವಳ ದುಃಖ ಮನಸ್ಸನ್ನು ಮರಳು ಮಾಡಿ ಪ್ರೇಮ ಪ್ರೀತಿ ಹೆಸರಲ್ಲಿ ಬುದ್ಧಿಗೆ ಹಾಕೊಂಡು ಮದುವೆ ನಾಟಕ ಆಡಿ ಶೋಭನನ್ನು ಮಾಡಿಕೊಂಡು ಆಕೆ ಗರ್ಭವತಿ ಎಂದು ತಿಳಿದ ಬಳಿಕ ನನ್ನ ಮುದ್ದಿನ ಮಗಳನ್ನು ಹತ್ಯೆ ಮಾಡಿದ್ದಾನೆ ಪ್ರಭು, ಹತ್ಯೆ ಮಾಡಿದ್ದಾನೆ. ಸಮಾಧಾನ ಮಾಡಿಕೊಂಡಿರುತ್ತಾರೆ. ಇದಕ್ಕೆ ನಿನ್ನ ಪ್ರತಿಕ್ರಿಯೆ ಏನು ಯುವಕ? ಚಕ್ರವರ್ತಿಗಳಿಗೆ ಅನಂತ ವಂದನೆಗಳು. ಪ್ರಭು, ನನ್ನ ಹೆಸರು ಮಾದೇವ. ಶಿಲಾ ವಿಗ್ರಹಗಳನ್ನು ಕಡೆಯುವ ವೃತ್ತಿ ನನ್ನದು. ಹೀಗೆ ಒಂದು ದಿನ ಯುವತಿಯೋರ್ಗಳು ನನ್ನ ಶಿಲ್ಪಕಲಾ ಶಾಲೆಗೆ ಬಂದು ನಾನು ನಿರ್ಮಿಸುವ ಶಿಲಾಮೂರ್ತಿಗಳನ್ನು ಕಂಡು ಪ್ರಶಂಸಿಸಿದರು. ಆಗಾಗ ನನ್ನ ಶಾಲೆಗೆ ಭೇಟಿ ಕೊಡಲಾರಂಭಿಸಿದರು. ನಮ್ಮಿಬ್ಬರ ನಡುವೆ ಸ್ನೇಹ ಬೆಳೆಯಿತು. ಹಾಗೆಯೇ ಈ ಶ್ರೀ ಗೋವಿಂದ ಭಟ್ಟರ ಪುತ್ರಿ ಕುಮಾರಿ ಸೌಗಂಧಿಕ ಒಂದು ದಿನ ಹೇಳಿದರು, ನನ್ನ ವಿಗ್ರಹವನ್ನು ಕೆತ್ತಿಕೊಡು ಎಂದು. ನಾನು ಬಹು ಸಂತೋಷ ಮತ್ತು ಆಸಕ್ತಿಯಿಂದ ಅವಳ ಪ್ರತಿರೂಪದ ವಿಗ್ರಹವನ್ನು ಪಡೆದೆ. ನಮ್ಮ ಸ್ನೇಹ ಪ್ರೀತಿಗೆ ತಿರುಗಿ ಒಬ್ಬರನ್ನೊಬ್ಬರು ಕಲಿಯಲಾರದ ಮಟ್ಟ ತಲುಪಿದರು. ನಮ್ಮ ಮಾತಾಪಿತರು ಒಪ್ಪಿದರು. ನಮ್ಮ ಮಾವನವರು ಸಮ್ಮತಿಸಲಿಲ್ಲ. ನನ್ನ ಮಾವ ಎಂದು ಕರೆತೆ ಎಷ್ಟು ಧೈರ್ಯ ನಿನಗೆ? ಶಾಂತಿ, ಸಮಾಧಾನ. ನಾವು ಅನ್ಯ ಮಾರ್ಗ ಕಾಣದೆ ದೇವಸ್ಥಾನವೊಂದರಲ್ಲಿ ಸರಳ ವಿವಾಹ ಮಾಡಿಕೊಂಡಿರುವ ಮಹಾಪ್ರಭು. ಇದನ್ನು ಸಹಿಸಲಾರದ ನನ್ನ ಮಾವನವರು ಅಲ್ಲಲ್ಲ ಈ ಶ್ರೀ ಗೋವಿಂದ ಭಟ್ಟರು ಗರ್ಭಿಣಿಯಾದ ನನ್ನ ಧರ್ಮಪತ್ನಿಯನ್ನು ಅತ್ತ ತಮ್ಮ ಮಗಳನ್ನು ತಾವೇ ಹತ್ಯೆ ಮಾಡಿದ್ದಾರೆ, ಇಲ್ಲ ಮಾಡಿಸಿದ್ದಾರೆ ಮಹಾಪ್ರಭು. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಗೋವಿಂದ ಭಟ್ರೆ? ಶುದ್ಧ ಸುಳ್ಳು ಪ್ರಭು. ಅಲ್ಲಿ ನಿಂತಿದ್ದ ನನ್ನ ಶೂದ್ರ ತುಂಬಾ ಬಡವ. ಅವನ ಜೊತೆ ನನ್ನ ಮಗಳು ಸುಖವಾಗಿರಲು ಸಾಧ್ಯವೇ? ಹಾಗಾಗಿ ನನ್ನ ಮಗಳ ಮೇಲೆ ಕರುಣೆ ಮೂಡಿ ಹಲವು ಉಪಯೋಗಿ ವಸ್ತುಗಳನ್ನು, ಚಿನ್ನ ಆಭರಣಗಳನ್ನು ಮತ್ತು ಭಾರಿ ಮೊತ್ತದ ಚಿನ್ನದ ನಾಣ್ಯಗಳನ್ನು ನೀಡಿದೆ. ಇದರ ಪರಿಣಾಮದಿಂದ ಧನದಾಯಿಯಾದ ಈ ಸೂಚನೆ ಮಠ ಇನ್ನೂ ಧನಕನಕ ವಸ್ತುಗಳನ್ನು ತಾಯಿಯನ್ನು ಪೀಡಿಸತೊಡಗಿದ. ಕೊನೆಗೆ ಅದು ಈಡೇರಿದ್ದಾಗ ನನ್ನ ಮುದ್ದಿನ ಮಗಳನ್ನು ಸಾಯಿಸೇ ಬಿಟ್ಟ ಪ್ರಭು. ಅದು ಹೇಗೆ ಹೇಳುತ್ತೀರಾ? ಈ ಮಹಾದೇವನೇ ನಿಮ್ಮ ಮಗಳನ್ನು ಕೊಂದ ಎಂದು?
ಇನ್ಯಾರು ಕೊಲ್ಲುತ್ತಾರೆ ಪ್ರಭು? ನನಗಾಗಲಿ ನನ್ನ ಮಗಳಿಗಾಗಲಿ ಬೇರೆ ಯಾರು ಶತ್ರುಗಳಿಲ್ಲ. ಈ ಅಯೋಗ್ಯ ನನ್ನ ಮಗಳಿಗೆ ಚಿತ್ರಹಿಂಸೆ ನೀಡುತ್ತಿದ್ದ, ದ್ವೇಷಿಸುತ್ತಿದ್ದ, ಕಡೆಗೆ ಕೊಂದೇ ಬಿಟ್ಟ. ಊರಾಚೆ ಗುಡಿ ಸಮೀಪದಲ್ಲಿ ನನ್ನ ಮಗಳ ಮೃತದೇಹವು ಸಿಕ್ಕಿತು. ದೇಹದ ಹಲವು ಕುರುಗಳು ನನ್ನ ಮಗಳ ಮೃತದೇಹವನ್ನು ದೃಢಪಡಿಸಿದ ಪ್ರಭು. ಇಲ್ಲ ಪ್ರಭು, ಇಲ್ಲ. ಆ ಮೃತದೇಹವು ನನ್ನ ಧರ್ಮಪತ್ನಿಯದ್ದಾಗಲೇ ಇಲ್ಲ. ನನ್ನ ಧರ್ಮಪತ್ನಿಯ ದೇಹದ ರೂಪುರೇಖೆಗಳ ಅರಿವು ನನಗಿಂತ ಬೇರಾರು ಅರಿಯರು ಮಹಾಪ್ರಭು. ಸೃಷ್ಟಿಕರ್ತ ಬ್ರಹ್ಮ ಎಲ್ಲ ಅರಿತವನು. ಹೌದು ಮಹಾಪ್ರಭು, ನಾವು ಶಿಲ್ಪಿಗಳು, ವಿಶ್ವಕರ್ಮ ಬ್ರಹ್ಮ ಶಿಲ್ಪಿಗಳೆಂದೇ ನಮ್ಮನ್ನು ಕರೆಯುವುದು. ನ್ಯಾಯಾಲಯವು ಈ ವಿಚಾರಣೆಯನ್ನು ಮುಂದಿನ ಮಾಸದ ಚತುರ್ದಶಿಗೆ ಮುಂದೂಡಲಾಗಿದೆ. ಅಲ್ಲಿಯವರೆಗೂ ಇವರಿಬ್ಬರನ್ನು ನ್ಯಾಯಾಂಗ ಬಂಧನದಲ್ಲಿರಿಸಿ ಎಲ್ಲರಿಗೂ ಶುಭವಾಗಿ. ನೀವಿರುವರೆಗೂ ದೋಷಾರೋಪ ಅಥವಾ ವಾದ ಮಂಡಿಸುವುದೇನಾದರೂ ಉಳಿದಿದ್ದರೆ ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸುತ್ತದೆ. ಇದೇ ಮಾತು. ಒಂದನೆಯದು, ಶಿಷ್ಟ ಕುಲದ ಯುವತಿಯನ್ನು ಆ ಕೆಳ ಕುಲದ ಯುವಕನು ಮೋಸದಿಂದ ಮದುವೆ ಆದದ್ದು ಅಪರಾಧವಾಗುತ್ತದೆ. ಇದು ಧರ್ಮ ನಿಷಿದ್ಧ. ಇನ್ನು ಎರಡನೆಯದಾಗಿ, ವರದಕ್ಷಿಣೆ ದುರಾಸೆಗಳಿದ್ದು ಆಕೆಗೆ ಚಿತ್ರ ಎನಿಸಲ್ಪಟ್ಟದ್ದು ಕೃತ್ಯವಾಗುತ್ತದೆ. ಇನ್ನು ಮೂರನೆಯದಾಗಿ, ಅವನ ದುರಾಸೆಗಳು ಈಡೇರದಿದ್ದಾಗ ಗರ್ಭವತಿ ಸ್ತ್ರೀಯರು ಅಂದರೆ 2 ಜೀವಿಗಳನ್ನು ಹತ್ಯೆ ಮಾಡುವುದು ಪಾಪ ಕೃತ್ಯ, ಅಕ್ಷಮ್ಯ ಅಪರಾಧ. ಆದ್ದರಿಂದ ಈ ಕೆಳಜಾತಿಗೆ ಸೇರಿದ ಯುವಕನಿಗೆ ಅತ್ಯಂತ ಕಠಿಣ ಕ್ರೂರ ಶಿಕ್ಷೆಯನ್ನು ವಿಧಿಸಬೇಕೆಂದು ಮಹಾಪ್ರಭುಗಳನ್ನು ಬೇಡಿಕೊಳ್ಳುತ್ತೇನೆ. ನೀನೇನಾದರೂ ಹೇಳುವುದಿದೆಯೇ ಮಾದೇವ? ಮಹಾಪ್ರಭು, ನನ್ನ ಮಾವ ಅಲ್ಲಲ್ಲ, ಈ ಶ್ರೀ ಗೋವಿಂದ ಭಟ್ಟರು ತಮ್ಮ ಮಗಳು ಕೆಳಜಾತಿಯ ಹುಡುಗನನ್ನು ವಿವಾಹವಾದುದರಿಂದ ಜಾತಿ ವೈಷಮ್ಯದಿಂದ ಕೆರಳಿ ಸಮಾಜದ ದೃಷ್ಟಿಯಲ್ಲಿ ಕೀಳಾಗಿ ಕಾಣಿಸುತ್ತೇನೆಂಬ ಕೀಳರಿಮೆಯಿಂದ ಅವಮಾನಕ್ಕೊಳಗಾಗುತ್ತೇನೆಂದು ಭ್ರಮಿಸಿ ಮರ್ಯಾದೆಗಾಗಿ ತಾವೇ ಹತ್ಯೆ ಮಾಡಿದ್ದಾರೆ. ಇಲ್ಲ, ಮಾಡಿಸಿದ್ದಾರೆ ಮಹಾಪ್ರಭು. ಇಲ್ಲದಿದ್ದರೆ ಯಾವುದೋ ಅನಾಥ ಶವವನ್ನು ತೋರಿಸಿ ಇದು ನನ್ನ ಮಗಳದೇ ಮೃತದೇಹ ಎಂದು ಬಿಂಬಿಸುವುದರ ಮೂಲಕ ನನಗೆ ಶಿಕ್ಷೆ ಕೊಡಿಸುವ ಹುನ್ನಾರವೂ ಇರಬಹುದು. ಈ ಮೇಲ್ಜಾತಿಯ ಮತಿಹೀನ ಮೂರ್ಖ ಶಿಕ್ಷಾರ್ಹ ಎಂದು ನಾನು ಭಾವಿಸುತ್ತೇನೆ ಮಹಾಪ್ರಭು. ಮಾದೇವನ ಮಾತಿಗೆ ನಿಮ್ಮ ಪ್ರತಿಕ್ರಿಯೆ ಏನು ಗೋವಿಂದ ಭಟ್ರೆ? ಈ ವಾಕ್ಚತುರ ಕಥೆಗಳನ್ನು ಕಟ್ಟಿ ತಲೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಯಾವುದೇ ಕಾರಣಕ್ಕೂ ಬಿಡಬಾರದು ಪ್ರಭು. ನಿಮ್ಮ ಮಗಳು ಸೌಗಂಧಿಕ ಬದುಕಿದ್ದಾಳೆ ಎಂದು ಹೇಳುತ್ತೀನಿ. ಸಾಧ್ಯವಿಲ್ಲ ಪ್ರಭು. ಅವಳನ್ನು ಈ ಪಾಪಿ ಕೊಂದಿದ್ದಾನೆ. ಅವಳ ಶವ ಸಿಕ್ಕಿದೆ. ಸೌಗಂಧಿಕ ಬದುಕಿದ್ದರೆ ಅದಕ್ಕಿಂತ ಮಿಗಿಲಾದ ಶ್ರೇಷ್ಠ ಸುದ್ದಿ ಇನ್ನಾವುದಿದ್ದೀತು ಮಹಾಪ್ರಭು? ಕರೆಸಿ ನಿಮ್ಮ ಮುಂದೆ ನಿಲ್ಲಿಸಿದ್ರೆ ನಂಬ್ತೀರಾ? ಕರೆಸಿ ಮಹಾಪ್ರಭು. ಅವಳು ಬದುಕಿಲ್ಲ, ಸತ್ತಿದ್ದಾಳೆ. ಏಕೆಂದ್ರೆ ನಾನು ಶವ ಕಂಡಿದ್ದೀನಿ ಪ್ರಭು. ನೀನು ಏನು ಹೇಳಿದ್ರೆ ಮಾದೇವ? ಸೌಗಂಧಿಕ ಬದುಕಿದ್ದರೆ ಅದು ನನ್ನ 7 ಜನ್ಮದ ಪುಣ್ಯದ ಫಲ ಎಂದು ನಾನು ಭಾವಿಸುತ್ತೇನೆ ಮಹಾಪ್ರಭು. ನಿಮ್ಮಂತಹ ಧರ್ಮಶ್ರೇಷ್ಠರ ನ್ಯಾಯಶ್ರೇಷ್ಠರ ಆಶೀರ್ವಾದವೆಂದು ನಾನು ಸ್ವೀಕರಿಸುತ್ತೇನೆ. ಸೈನಿಕ, ಆ ಸೌಗಂಧಿಕರನ್ನು ಒಳಗೆ ಕರೆದುತ. ಇವಳು ನನ್ನ ಮಗಳು ಆಗಿರಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಗೋವಿಂದ ಭಟ್ರೆ, ನಿಮ್ಮ ಮಗಳ ಮುಖವನ್ನು ನೋಡಲು ನೀವು ಕಾತುರರಾಗಿದ್ದೀರಾ? ಕಾತುರಬೇಕೆ ಮಹಾಪ್ರಭು? ಯಾವುದೋ ಹೆಂಗಸಿನ ಮುಖ ನೋಡಲು? ಸೌಗಂಧಿಕ ಸತ್ತಿದ್ದಾಳೆ, ಕೊಲೆಯಾಗಿದ್ದಾಳೆ. ನಾನು ಕಾತುರನಾಗಿದ್ದೇನೆ ಮಹಾಪ್ರಭು. ಸೌಗಂಧಿಕ, ನಿನ್ನ ಮೊಗಲವಸನ್ನು ತೆಗೆ. ಯಾವುದೋ ಹೆಂಗಸನ್ನು ಕರ್ಕ ಬಂದು ನನ್ನ ಮಗಳೆಂದು ಬಿಂಬಿಸುತ್ತಿದ್ದರಲ್ಲ, ಅವಳನ್ನು ನಾನೇ ನನ್ನ ಕೈಯಾರೆ ಊಟ ತಿನ್ನಿಸುತ್ತಿದ್ದೆ ಪ್ರಭು. ಕೈಯಾರೆ ಕೊಂದಿರಿ? ಇಲ್ಲ ಪ್ರಭು, ಅವಳ ಆರೋಗ್ಯ ಕೆಟ್ಟಿದ್ದರಿಂದ ನಾನೇ ಕೈಯಾರೆ ಊಟ ತಿನ್ನಿಸುತ್ತಿದ್ದೆ ಪ್ರಭು. ಮಾದೇವ, ಈ ಹೆಂಗಸು ನಿನ್ನ ಪತ್ನಿ? ಈ ಸ್ತ್ರೀ ನನ್ನ ಪತ್ನಿಯಲ್ಲ ಮಹಾಪ್ರಭು. ಗೋವಿಂದ ಭಟ್ರೆ, ಕೊನೆಯ ಬಾರಿ ಕೇಳುತ್ತಿದ್ದೇನೆ. ಸತ್ಯ ಹೇಳಿದರೆ ಜೀವಾವಧಿ ಶಿಕ್ಷೆ, ಸುಳ್ಳನ್ನೇ ಸಾಧಿಸಲು ಪ್ರಯತ್ನಿಸುತ್ತಿದ್ರೆ ಶಿರಚ್ಛೇದನ ಶಿಕ್ಷೆ. ಆಯ್ಕೆ ನಿಮ್ಮದು. ಸತ್ಯವನ್ನು ಹೇಳುತ್ತೇನೆ ಪ್ರಭು. ನನ್ನ ಮಗಳ
ಇನ್ನು ಮುಂದೆ ಗಂಗ ಸಾಮ್ರಾಜ್ಯದಲ್ಲಿ ಈ ಪರಿಯ ಅಂತರಜಾತಿ ವಿವಾಹ ಮಾಡಿಕೊಂಡ ದಂಪತಿಗಳಿಗೆ ಪೂರ್ಣ ರಕ್ಷಣೆ ನೀಡಲಾಗುವುದು. ಹಾಗೆ ಸೂಕ್ತ ಬಹುಮಾನ ಮತ್ತು ಪ್ರೋತ್ಸಾಹನ ನೀಡಲಾಗುವುದು. ಈ ಆದೇಶವನ್ನು ಸಮಸ್ತ ರಾಜ್ಯದೆಲ್ಲೆಡೆ ಪ್ರಕಟಗೊಳ್ಳಲಿ. ಈ ಗೋವಿಂದ ಭಟ್ಟರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಗೋವಿಂದ ಶ್ರೀಹರಿ ಮತ್ತು ಮಹಾದೇವನನ್ನು ಬಿಡುಗಡೆ ಮಾಡಬೇಕು. ಎಲ್ಲರಿಗೂ ಶುಭವಾಗಲಿ. ಏನು ಆಶ್ಚರ್ಯ, ಸೂರ್ಯನ ಉದಯಿಸಿ ಬಹಳ ವೇಳೆ ಆಯಿತು. ಸುಕುಮಾರಿ ಕೊನಾಂತ ಇನ್ನೂ ನಿದ್ರಾಪರವಶರಾಗಿ ಮಲಗಿರುವಳಲ್ಲ. ಏನು ಸವಿಗನಸು ಕಾಣುತ್ತಿರುವಳೋ ಏನೋ ಹುಚ್ಚುಡುಗಿ. ಇನ್ನೇನ್ ಮತ್ತೆ ಸತ್ಯರೊಡಗೌಡಿ ಅಷ್ಟೊಂದು ಹಾಡಿ ಕುಣಿದರೆ ಕೋಮಲಾಗಿ ಆಯಾಸಗೊಳ್ಳದಿರಳೆ. ಹಾ, ಸಂಗೀತ ನೃತ್ಯ ಗುರುಗಳು ಬರುವ ವೇಳೆ ಆಯಿತು. ಕೊನಾರ್ಕ, ಪುತ್ರಿ, ಮಗಳೇ, ಎದ್ದೇಳು. ಕೊನಾರ್ಕ, ಸೂರ್ಯ ನೆತ್ತಿಯ ಮೇಲೆ ಬರುವ ವೇಳೆ ಆಯಿತು. ಮಗಳೇ, ಎದ್ದೇಳು. ಕೊನಾರ್ಕ, ಹಿಂಗುಗಳು ಎಲ್ಲೋದು? ಪುತ್ರಿ, ಕೊನಾರ್ಕ, ಮಗಳೇ, ಕೊನಾರ್ಕ, ಪುತ್ರಿ, ಎಲ್ಲೋದು? ಸೇವಕಿ, ಸೇವಕಿ. ಅಮ್ಮ, ಎಲ್ಲಿ ಯುವರಾಣಿ ಕಾಣಿಸುತ್ತಿಲ್ಲ? ಅಲ್ಲೇ ನಿದ್ರಿಸುತ್ತಿರು. ಎಲ್ಲಿ? ಆ, ಇದೇ ಇದು ಬಿಂಬುಗಳು. ಅಮ್ಮ, ರಾತ್ರಿ ಶಯನ ಆದಾಗ ದ್ವಾರದಲ್ಲಿ ಕಾವಲು ಕಾಯುತ್ತಿದ್ದೆವು. ಎಲ್ಲ ಕಡೆ ಹುಡುಕಿರಿ, ಶೀಘ್ರ. ಹಾ, ಹಾಗೆ ಚಕ್ರವರ್ತಿಗಳಿಗೆ ವಿಷಯವನ್ನು ತಲುಪಿಸಿರಿ. ತೊಲಗಿರಿ. ಎಲ್ಲಿ ಹೋದಳು ನಮ್ಮ ಪುಟ್ಟರಸಿ, ನಮ್ಮ ಕಣ್ಮಣಿ, ನಮ್ಮ ಅರಮನೆಯ ಬೆಳಕು? ಹಾಸಿಗೆಯ ಮೇಲೆ ಬಿಂದುಗಳನ್ನು ಜೋಡಿಸಿ ಕಣ್ಮರೆಯಾಗಿರುವುದನ್ನು ನೋಡಿದರೆ ಇದು ವ್ಯವಸ್ಥಿತವೆಂದು ಎನಿಸುತ್ತದೆ. ಇವಳಿ ಇಚ್ಛಿಸಿ ಕಣ್ಮರೆಯಾಗಿರುವಳೋ ಅಥವಾ ಯಾರಾದರೂ ಈಕೆನ ಅಪಹರಿಸಿಕೊಂಡು ಹೋದ್ರೋ? ಹೇ ವೈದ್ಯನಾಥೇಶ್ವರ, ನನ್ನ ಮಗಳು ಎಲ್ಲೇ ಇರಲಿ ಅವಳನ್ನು ಕಾಪಾಡು ತಂದೆ. ಮಹಾರಾಣಿ, ಇದೇನು ಈ ಪರಿಯ ಚೋದ್ಯ? ಇದು ಆಕಸ್ಮಿಕವಲ್ಲ, ಪೂರ್ವ ನಿರ್ಧಾರಿತ ಘಟನೆ. ಯಾರಲ್ಲಿ? ಈ ಕೂಡಲೇ ಅರಮನೆಯ ಕಾವಲು ಪಡೆಯ ಮುಖ್ಯಸ್ಥರನ್ನು ಬರ ಹೇಳಿ. ಚಕ್ರವರ್ತಿಗಳಿಗೆ ಶುಭವಾಗಲಿ. ಶುಭವಾಗಲಿ. ಏನಿದೆ ಈ ಕೃತ್ಯ? ಇಂತಹ ಭದ್ರಕೋಟೆಯಿಂದ ರಾಜಕುಮಾರಿ ಕಾಣೆಯಾಗಿದ್ದಾಳೆ ಎಂಬುದರ ಅರ್ಥವೇನು? ನೀವು ಕರ್ತವ್ಯ ಲೋಪವೆಸಗಿದ್ದೀರಿ. ನಿಮಗೆ ನಿಮಗೆ ಕಾರಾಗೃಹವಾಸದಲ್ಲೇನು? ಮಹಾಪ್ರಭುಗಳೇ, ಕ್ಷಮೆ ಇರಲಿ. ಮೇಲ್ನೋಟಕ್ಕೆ ರಾಜಕುಮಾರಿಯವರ ಸಂಪೂರ್ಣ ಸಹಕಾರ ಈ ಕಾಣೆಯಾಗಿರೋ ಘಟನೆಯಲ್ಲಿ ಎದ್ದು ತೋರುತ್ತಿದೆ. ಇಲ್ಲದಿದ್ದರೆ ನಮ್ಮ ಕಾವಲು ಪಡೆಯ ಸರ್ಪಗಾವಲನ್ನು ಅಷ್ಟು ಸುಲಭವಾಗಿ ದಾಟಲಾಗುತ್ತಿರಲಿಲ್ಲ. ನಮಗೆ ಸ್ವಲ್ಪ ಕಾಲಾವಕಾಶ ನೀಡಿ ಪ್ರಭು. ರಾಜಕುಮಾರಿಯವರು ಎಲ್ಲೇ ಇದ್ದರೂ ಸಹ ಹುಡುಕಿ ತರುತ್ತೇವೆ. ನಂತರ ಕಾರಾಗೃಹವಾಸ ಅನುಭವಿಸಲು ನಾವು ಸಿದ್ಧ. ಕ್ಷಮಿಸು ಸೇನಾನಾಯಕ, ಕೋಪದ ಬರದಲ್ಲಿ ಕಾರಾಗೃಹದ ಪ್ರಸ್ತಾಪ ಮಾಡಿದೆ. ತೆರಳಿ ನಿಮ್ಮ ಶೋಧನ ಕಾರ್ಯವನ್ನು ಆರಂಭಿಸಿ. ಮಹಾದೇವಿ, ಆತಂಕಗೊಳ್ಳದೆ ಎಲ್ಲವೂ ಶುಭಾಂತ್ಯ ಕಾಣುತ್ತದೆ. ಚಕ್ರವರ್ತಿಗಳಿಗೆ ನಮೋ ನಮಃ. ರಾಜಕುಮಾರಿ ಕಾಣೆಯಾದ ಸುದ್ದಿ ತಿಳಿದು ಓಡೋಡಿ ಬಂದೆವು. ನಮಗೊಂದು ಸೂಕ್ಷ್ಮ ಸುದ್ದಿಯೊಂದು ಬಂದು ತಲುಪಿದ ಪ್ರಭು. ಏನದು ಸೂಕ್ಷ್ಮ ಸುದ್ದಿ? ರಾಜಕುಮಾರಿ ಕೋನಾರ್ಕಳ ಆತ್ಮಸಖಿ ಪಂಕಜೆಯ ಪ್ರಕಾರ ಹೌದು, ಪಂಕಜೆ ನಮ್ಮ ಮಗಳಿಗೆ ಬಹು ಆತ್ಮಳು. ಒಬ್ಬರನ್ನೊಬ್ಬರು ಕ್ಷಣ ಕಾಲವೂ ಬಿಟ್ಟಿರುತ್ತಿರಲಿಲ್ಲ. ಏನಾಯ್ತು ಅವಳಿಗೆ? ಅವಳು ಅಪಹರಣಗೊಂಡರೆ? ಸದ್ಯಕ್ಕೆ ಹಾಗೇನೂ ಆಗಿಲ್ಲ. ರಾಜಕುಮಾರಿ ಕಾಣೆಯಾಗಿರುವುದರಿಂದ ಎದರಿದ್ದಾಳೆ, ನೊಂದಿದ್ದಾಳೆ. ಒಂದೇ ಸಮ ಗೊಳೋ ಎಂದು ಅಳುತ್ತಾ ಓಡೋಡಿ ಬಂದು ಏನೆಂದು ತಿಳಿಸಿದಳು? ಬೇಗ ಹೇಳಿ ಬಂತು ಇವಳಿಗೆ. ಆಕೆಯ ಬಳಿಯ ಕೇಳಬೇಕು ಪ್ರಭು.
ಆದರೆ ಸಮಾಧಾನದಿಂದ ಕೇಳಬೇಕು. ಬಾಲಕಿ ಎದುರಿದ್ದಾಳೆ. ಸೇವಕರೇ, ಪಂಕಜೆಯನ್ನು ಕರೆದುತ್ತಾ ಪಂಕಜಿ, ಹೆದರಬೇಡ, ನನ್ನ ಜೊತೆ ಬಾ. ಮಗಳೇ, ಹೆದರಬೇಡ, ಇಲ್ಲಿ ಕುಳಿತಿಕೋ. ಮಗು ಪಂಕಜೆ, ಅಳುಕಬೇಡ, ಅಂಚಬೇಡ. ನಿನಗೆ ತಿಳಿದಿರುವ ವಿಷಯವನ್ನೆಲ್ಲ ನಮ್ಮ ಬಳಿ ಹೇಳು. ಮಹಾರಾಣಿಯವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ವಿಷಯವನ್ನು ಮೊದಲೇ ನಿಮ್ಮ ಗಮನಕ್ಕೆ ತರಬೇಕಿತ್ತು. ಅಪರಾಧ ಬೆಸಗಿದರೆ ಏನು ಮಾಡಲಿ? ರಾಜಕುಮಾರಿಯವರು ಈ ವಿಷಯವನ್ನು ಯಾರಿಗೂ ತಿಳಿಸಕೂಡದೆಂದು ಕಟ್ಟಪ್ಪಣೆ ಮಾಡಿದ್ದರು. ಅವರಿಬ್ಬರ ಸಂಬಂಧ ರಾತ್ರೋರಾತ್ರಿ ಓಡಿ ಹೋಗುವ ಮಟ್ಟಕ್ಕೆ ತಲುಪಬಹುದೆಂದು ನಾನು ಊಹಿಸಲೇ ಇರಲಿಲ್ಲ. ಮಹಾರಾಣಿಯವರೇ, ನೀವು ನನಗೆ ಯಾವುದೇ ಶಿಕ್ಷೆಯನ್ನು ಕೊಟ್ಟಿರು, ನಾನು ಅನುಭವಿಸಲು ಸಿದ್ಧರಿದ್ದೇನೆ. ಮಗು ಪಂಕಜೆ, ನೀನು ನನ್ನ ಮಗಳ ಆಪ್ತ ಗೆಳತಿ. ನೀನು ಸಹ ನನ್ನ ಮಗಳೇ. ಎಲ್ಲವನ್ನೂ ಹೇಳು, ಹೆದರಬೇಡ. ನಾವು ಸಸ್ಯರೆಲ್ಲ ಕೂಡಿ ವನವಿಹಾರ, ಕುದುರೆ ಸವಾರಿ, ಬೇಟೆ ಇತ್ಯಾದಿಗಳಿಗೆ ಕಾಡಿನ ಪ್ರದೇಶಕ್ಕೆ ಹೋಗುತ್ತಿದ್ದೆವು. ಹಾಗೆ ಒಂದು ದಿನ ಯುವಕರಿಬ್ಬರು ನಮ್ಮನ್ನು ಪರಿಚಯ ಮಾಡಿಕೊಂಡರು. ಹೀಗೆ ಕೆಲವು ಬಾರಿ ಅವರು ಬರಲು ಆರಂಭಿಸಿದರು. ತುಂಬಾ ಸುಲಿಗೆಯಂದಿರುತ್ತಿದ್ದರು. ಆಗ ಗೊತ್ತಾಯಿತು, ಆ ಯುವಕರು ಪಾಂಡ್ಯ ರಾಜಕುಮಾರ ರಾಜಸಿಂಹ ಮತ್ತು ಅವನ ಆಪ್ತಗೆಳೆಯ ನರಸಿಂಹ ಎಂದು. ರಾಜಸಿಂಹ ಮತ್ತು ನಮ್ಮ ರಾಜಕುಮಾರಿ ಕೊನಾರ್ಕರ ನಡುವೆ ಗೆಳೆತನ ಬೆಳೆಯಿತು. ಗೆಳೆತನ ಪ್ರೀತಿಗೆ ತಿರುಗಿತು. ಆಗಿನಿಂದ ನಾನು ರಾಜಕುಮಾರಿ ಇಬ್ಬರೇ ಕುದುರೆಯ ಸವಾರಿ ನೆಪ ಮಾಡಿಕೊಂಡು ಗುಪ್ತವಾಗಿ ಭೇಟಿಯಾಗಲು ಆರಂಭಿಸಿದೆವು. ಹಾಗಾದರೆ ನಮ್ಮ ಪುತ್ರಿ ಕೊನಾರ್ಕ ರಾಜಸಿಂಹನನ್ನು, ಹಾಗೆಯೇ ಪಂಕಜೆಯು ನರಸಿಂಹನನ್ನು ಪ್ರೀತಿಸುತ್ತಿದ್ದೀರಿ ಎಂದಾಯಿತು. ಇಲ್ಲ ಪ್ರಭು, ನಾನು ನರಸಿಂಹನನ್ನು ಪ್ರೀತಿಸುತ್ತಿರಲಿಲ್ಲ. ಆ ನರಸಿಂಹನೇ ನನ್ನನ್ನು ಪ್ರೀತಿಸುತ್ತಿದ್ದ. ಮತ್ತೆ ಮುಂದೇನಾಯಿತು? ರಾಜಕುಮಾರಿ ಈ ವಿಷಯವನ್ನು ಯಾರಿಗೂ ತಿಳಿಸಕೂಡದೆಂದು ಕಟ್ಟಪ್ಪಣೆ ಮಾಡಿದ್ದರು. ಹಾಗೂ ವೈದ್ಯನಾದೇಶದ ಮೇಲೆ ಆಣೆ ಕೂಡ ಮಾಡಿಸಿಕೊಂಡಿದ್ದರು. ಗೊತ್ತಾ? ಮತ್ತೇನು ಹೇಳಲಿಲ್ಲವೇ ನಿನ್ನ ಆಪ್ತ ಸಖಿ? ಹೇಳಿದರು ಮಹಾರಾಣಿಯವರೇ. ರಾಜಸಿಂಹ ಮತ್ತು ನಮ್ಮ ರಾಜಕುಮಾರಿ ಕೊನಾರ್ಕರ ನಡುವೆ ವಿವಾಹವಾದ ಮೇಲೆ ನೀನು ನನ್ನ ಜೊತೆ ಪಾಂಡ್ಯರಾಜ್ಯಕ್ಕೆ ಬಂದು ಬಿಡು, ನಿನ್ನನ್ನು ಬಿಟ್ಟು ಇರಲಾರೆ ಎಂದರು. ನೀನು ನರಸಿಂಹನನ್ನು ಮದುವೆಯಾಗುವಂತೂ ಹೇಳಲಿಲ್ಲವೇ? ಹೇಳಿದರು ಮಹಾರಾಣಿಯವರೇ. ಅದಕ್ಕೆ ನಾನು ಬೇಡ, ನಾನು ಹಾಗೆ ಬರುತ್ತೇನೆ ಎಂದೆ. ನರಸಿಂಹ ಏನು ಹೇಳಲಿಲ್ಲವೇ? ಅವರು ಹೇಳಿದರು ಮಹಾರಾಣಿಯವರೇ, ನಾವು ಮದುವೆ ಮಾಡಿಕೊಳ್ಳೋಣ, ನಿನ್ನನ್ನು ಬಿಟ್ಟು ಇರಲಾರೆ ಎಂದರು. ಅದಕ್ಕೆ ನಾನು, ನನಗೆ ಮದುವೆ ಬೇಡ, ನಾವು ಹಾಗೆ ಇದ್ದು ಬಿಡೋಣ ಎಂದೆ. ಮದುವೆ ಇಲ್ಲದೆ ಒಪ್ಪು ಜೀವನ. ಮುಂದಿನ ದಿನಗಳಲ್ಲಿ ಈ ಒಪ್ಪು ಜೀವನವೇ ಹೆಚ್ಚಾಗಬಹುದು. ಬೇಕಾದಾಗ ಕೂಡಿಕೆ, ಬೇಡವಾದಾಗ ಅಗಲಿಕೆ. ಮಂತ್ರಿಗಳೇ, ಈಗ ಹೇಗೆ ಮುಂದುವರಿಯುವುದು? ಪ್ರಭು, ಪಾಂಡ್ಯರಾಜರಿಗೆ ಆಮಂತ್ರಣ ಕಳಿಸುವುದು, ಓಲಗ ಊದಿಸುವುದು. ಹಾಗೆ ಪಾಂಡ್ಯರಾಜನು ನಮ್ಮ ಕೋರಿ ಕೊನಾರ್ಕರನ್ನು ತಮ್ಮ ಪುತ್ರ ರಾಜಸಿಂಹನಿಗೆ ವಿವಾಹ ಮಾಡಿಕೊಡಬೇಕೆಂದು ನನ್ನೊಡನೆ ಹಲವು ಬಾರಿ ಪ್ರಸ್ತಾಪಿಸಿದ್ದನು. ಒಳ್ಳೆಯ ರಾಜವಂಶ. ಪಾಂಡ್ಯ ರಾಜಕುಮಾರ ರಾಜಸಿಂಹನು ನಮ್ಮ ಕೋರಿ ಕೊನಾರ್ಕರಿಗೆ ಯೋಗ್ಯನಾದವ, ರೂಪವಂತ, ಗುಣವಂತ, ಶೂರ, ಸಕಲ ವಿದ್ಯಾ ಪಾರಂಗತ. ಈ ವಿವಾಹದ ಪ್ರಸ್ತಾಪವನ್ನು ನಾನೇ ಪಾಂಡ್ಯರಾಜರನ್ನೇ ಚರ್ಚಿಸಬೇಕೆಂದಿದ್ದೆ. ಅಷ್ಟರಲ್ಲಾಗಲೇ ಅವರಿರುವರು ನಿರ್ಧರಿಸಿಕೊಂಡಿದ್ದಾರೆ. ಎಲ್ಲ ಅಮ್ಮನ ಹಾಗೆ ತಾಯಿಯಂತೆ ಮಗಳು, ನೋಡಿದಂತೆ ಸೀರೆ. ನಾನೇನು ನಿಮ್ಮ ಸಗುಣ ಓಡಿ ಬಂದಿದ್ದೇನೆ. ಅದೊಂದು ಬಾಕಿ ಇತ್ತು. ನಿನ್ನ ತಂದೆಯವರು ಎಲ್ಲವನ್ನು ನನಗೆ ತಿಳಿಸಿರುವರು. ನೀನು ಹೇಗೆ ನನ್ನನ್ನು ಬಯಸಿದ್ದೇ? ನಮ್ಮದು ಏರ್ಪಟ್ಟ
ಪ್ರಭು, ಈ ಸಂಬಂಧದಿಂದ ನಮಗೆ ಒಳಿತೇ ಆಯಿತು. ಹೌದು, ಈ ಸಂಬಂಧದಿಂದ ನಮ್ಮ ಸಾಮ್ರಾಜ್ಯದ ದಕ್ಷಿಣ ಗಡಿ ಭಾಗವು ನಮಗೆ ಮಿತ್ರ ರಾಜ್ಯವಾಗುತ್ತದೆ. ವಿವಾಹದಲ್ಲೂ ರಾಜಕೀಯವೇ? ರಾಜಕೀಯವಲ್ಲ ದೇವಿ, ಶುಭ ಸೂಚನೆಗಳು, ದೈವ ಸಂಕಲ್ಪ. ಈಗ ನೋಡಿ, ನಮ್ಮಿಬ್ಬರ ವಿವಾಹದಿಂದ ಉತ್ತರದ ಗಡಿ ಭದ್ರವಾಯಿತು. ಹಾಗೆ ನಮ್ಮ ಮಗಳ ವಿವಾಹದಿಂದ ಹಾಗೂ ಪಂಕಜದ ವಿವಾಹದಿಂದ ದಕ್ಷಿಣದ ಗಡಿ ಭದ್ರವಾಗುತ್ತದೆ. ಎಲ್ಲವೂ ಆ ವೈದ್ಯನಾಥೇಶ್ವರನ ಕೃಪೆ. ಮಂತ್ರಿಗಳೇ, ಹಿಂದೆ ಪಾಂಡ್ಯರಾಜರಿಗೆ ಪುತ್ರ ಬರೆಯುವ ಆಗಲಿ ಪ್ರಭು. ಪುತ್ರಿ ಕೊನಾರ್ಕ ಹಾಗೂ ನಮ್ಮ ಪಂಕಜಿಯ ವಿವಾಹ ಒಂದೇ ಮಂಟಪದಲ್ಲಿ ಒಂದೇ ದಿನ ನೆರವೇರಲಿ. ಅಯ್ಯೋ, ಇವರಿಗೆ ವಿವಾಹವಿಷ್ಟವಿಲ್ಲ. ಅವಳ ಹೇಳಿದ್ದರು ಒಪ್ಪು ಜೀವನ.
ಮಾರಿಯ ದಿನ ಶಕುಂತಲ ನಾಟಕ ಆದ್ರು, ಆದ್ರೆ ದುಷ್ಯಂತ ಪಾತ್ರ ಮಾಡಿದ್ದೀನಿ ಅನ್ನೋ ಗೊತ್ತಾ? ಮುಸುಡಿಗೆ ಇಲ್ಲಿ ಕೇಳೋ, ನಮ್ಮೂರ್ನಾಗೆ ನಾವು ಹೆಂಗಸರೆಲ್ಲ ಸೇರ್ಕೊಂಡು ಕನ್ನಡ ರಾಜ್ಯೋತ್ಸವಕ್ಕಾದ್ರೆ ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ ಏರ್ಪಡಿಸಿದ್ದು. ಈ ಶಾಕುಂತಲ ನಾಟಕ ಆಡ್ದು ನಾನೇ ಶಾಕುಂತಲೆ ಪಾತ್ರ ಮಾಡಿದ್ದೆ ಗೊತ್ತಾ? ಆಮೇಲೆ ನನಗೆ ಪ್ರಥಮ ಬಹುಮಾನ ಬಂದಿದ್ದು ಗೊತ್ತಾ? ಪ್ರಥಮ ಬಹುಮಾನ? ನೀವು ಒಳ್ಳೆ ಕಲಾವಿದರು. ಆ ಕೊನಾರ್ಕಳ ಪ್ರಸಂಗ ನೋಡಿ ನಿಮ್ಗೂ ಹಳೇ ನೆನಪು ಬಿಂಕೊಟ್ಟು ಅಂತ ಕಾಣುತ್ತೆ. ನಮ್ಮಂತ ರಂಗಭೂಮಿ ಕಲಾವಿದರಿಗೆ ನಮ್ಮ ಜೀವಿತಾವಧಿಯಲ್ಲಿ ಅನುಭವಿಸಿದ ನೆನಪುಗಳೇ ಆಸ್ತಿ ಅಲ್ವಾ? ಯಾರು ಹೇಳಿದ್ರಿ ಬಾಬಣ್ಣ? ಕಾಲದಲ್ಲೇ ಈ ಪ್ರೇಮ ವಿವಾಹ, ಸ್ನೇಹ ಮರಣ ಇವೆಲ್ಲ ಇದ್ದು ಅಂತ್ಯಾ? ಅಷ್ಟೆಲ್ಲ ಕಣೋ ಪೆದ್ದ. ಈಗಿನ ಕಾಲದಲ್ಲಿ ಏನು ನಡೀತಿದ್ವೋ ಅವೆಲ್ಲರೂ ಆಗಿನ ಕಾಲದಲ್ಲೂ ನಡೀತಿದ್ವು. ರಾಮಾಯಣ ಮಹಾಭಾರತದ ಕಾಲದಲ್ಲೂ. ಮತ್ತೆ ಅತ್ಯಾಚಾರ ಅನಾಚಾರ ಪರಿವರ್ತಾಪರಣ, ಸೀತಾಪರಣ, ಶ್ರೀಗುರ ಮತ್ತು ಇವರ ಪ್ರೇಮ ವಿವಾಹ ಇವೆಲ್ಲ ಇನ್ನೇನು? ಪ್ರೀತಿ ಪ್ರೇಮ ಪ್ರೇಮ ರಾಧಾ ಕೃಷ್ಣ, ಮೇನಕ, ವಿಶ್ವಾಮಿತ್ರ, ನಮ್ಮ ಇವರು ಇದಲ್ಲ ಯಾರು ಇವೆಲ್ಲ ಅವರು ಪ್ರಣಯ ಪ್ರಸಂಗ ಇವೆಲ್ಲ ಇನ್ನೇನು ಮತ್ತೆ? ತಪ್ಪು ತಪ್ಪು ಆಗತನ ಕುಂದಿಗಂಡ ಪಾಂಡುರಾಜ ಅಲ್ಲದೆ ಗಂಡ ಪಾಂಡುರಾಜನೇ, ಆದರೆ ಕುಂತಿ ಪ್ರಣಯ ಪ್ರಸಂಗದ ಪ್ರಸಾದ. ನಮ್ಮ ರಾಜಕುಮಾರಿ ಕೋನಾರ್ಕಳ ಮದುವೆ ವಿಚಾರ ಎಲ್ಲೂ ಬಂದು ಭಾಗವತನ? ಅದು ಬಹಳ ಅದ್ದೂರಿಯಾಗಿ ಕೊನಾರ್ಕ ಮತ್ತು ರಾಜಸಿಂಹ ಮತ್ತು ಪಂಕಜ ನರಸಿಂಹನ ವಿವಾಹ ಒಂದೇ ದಿನ ಒಂದೇ ಮಂಟಪದ ಬೆಳೀತು. ಆಗತನ ನಮ್ಮ ಶ್ರೀಕೃಷ್ಣ ಮಹಾರಾಜ ಮಗಳು ಕೋನಾರ್ಕ ಅಂತ ಬಾ. ಈ ಕೋನಾರ್ಕ ಹೆಸರು ದೇವಸ್ಥಾನ ಒಡಿಸ್ಸಾದಲ್ಲಿ ಇದೆಯಲ್ಲ? ಅದೇ ಹೆಸರು. ನಮ್ಮ ಈ ರಾಜರ ಹೆಸರು ಕೊನಾರ್ಕದವರು ಅಪಿತು. ಅದು ಪೂರ್ವಗಂಗರು ಎಂದು ಹೆಸರು. ಮುಂದೆ ಅವರೇ ಕಳಿಂಗರಾಜರು ಎಂದು ಕರೆಯಲ್ಪಟ್ಟರು. 12-13ನೇ ಶತಮಾನದಲ್ಲಿ ಇವರು ಪುರಿ ಜಗನ್ನಾಥ ದೇವಾಲಯ, ಸೂರ್ಯ ದೇವಾಲಯ ಮತ್ತು ಲಿಂಗರಾಜ ದೇವಾಲಯಗಳನ್ನು ನಿರ್ಮಿಸಿದರು. ತಮ್ಮ ಹಿರಿಯರ ಜ್ಞಾಪಕಾರ್ಥವಾಗಿ ಆ ದೇವಾಲಯಕ್ಕೆ ಕೊನಾರ್ಕ ಎಂದು ಹೆಸರಿಟ್ಟಿರಬಹುದು. ಅಂದ ಹಾಗೆ ನಮ್ಮ ಶ್ರವಣಬೆಳಗೊಳದಲ್ಲಿರುವ 58 ಅಡಿ ಗೊಮ್ಮಟೇಶ್ವರನ ವಿಗ್ರಹ ನಿರ್ಮಿಸಿದ್ದು ಯಾರು ಗೊತ್ತಾ? ಗೊತ್ತಿಲ್ಲ ಏನು. ಅದು ನಾನು ಒಂದು ನೋಡ್ಕೊಂಡ್ ಬಂದಿದ್ದೀನಿ. ಚಾಮುಂಡರಾಯ ನಿರ್ಮಿಸಿದ್ದು ಜೈನರ ಪವಿತ್ರ ಕ್ಷೇತ್ರ ಕಣವರು. ಯಾರು ಚಾಮುಂಡರಾಯ? ಇವನು ಗಂಗ ವಂಶಸ್ಥನೇ. ಇವನು ರಕ್ಕಸ ಗಂಗಾ ಮತ್ತು ನಾಲ್ವಡಿ ಭಾಗವತವನ್ನು ಮಂತ್ರಿಯಾಗಿದ್ದವನು. ಇವನು ಚಾವುಂಡರಾಯ ಪುರಾಣ ಮತ್ತು ಕನ್ನಡ ಗ್ರಂಥಗಳನ್ನು ಮತ್ತು ಜೈನ ಬಸದಿಗಳನ್ನು ನಿರ್ಮಿಸಿದ ಮಹಾನುಭಾವ. ಜಯ
ನಿಶ್ಚಯವಾಗಿ ಮಾನ್ಯಪ್ರದ ಈಶ್ವರಿ ನಿನ್ನ ಭಕ್ತಿಗೆ ಒಲಿದು ಒಂದು ದಿನ ಪ್ರತ್ಯಕ್ಷಲಾಗಿ ವರವನ್ನು ಕೊಟ್ಟಾಳು. ನಿನಗೆ ಮಾತೇರಿ ಉಳಿದಿದ್ದಾಳೆ. ಬಾ. ದೇವಿ, ಅಂದ ಹಾಗೆ ನಿನ್ನೆಯ ದಿವಸ ಮುಂಜಾನೆಯಿಂದ ಸಂಜೆಯವರೆಗೂ ನಗರ ವೀಕ್ಷಣಕ್ಕೆ ಹೋಗಿದ್ದಲ್ಲ, ಈ ಹೊಸನಗರ ಮಾನ್ಯಪುರಿ ನಿನಗೆ ಹೇಗನ್ನಿಸ್ತು? ಹೇಗನಿಸ್ತ ಇಲ್ಲಿಯೇ ಶಾಶ್ವತವಾಗಿ ವಾಸ್ತವ್ಯ ಹೂಡಬೇಕೆನಿಸಿತು. ಹಲವಾರು ದೇವಾಲಯಗಳು, ಸುಂದರವಾಗಿ ಕೆತ್ತಲ್ಪಟ್ಟ ವಿಗ್ರಹಗಳು, ಮಯ ನಿರ್ಮಿತ ಅರಮನೆಯನ್ನು ನಾಚಿಸುವಂತಹ ಭವ್ಯ ಅರಮನೆ, ಅಭೇದ್ಯವಾದ ಕೋಟೆ, ವಿಶಾಲವಾದ ಬೀದಿ, ಇಲ್ಲಿ ಬನ್ನಿ, ಚಿತ್ತಾಕರ್ಷಕ ಅಂಗಡಿ ಮುಂಗಟ್ಟುಗಳು, ಆಹ್ಲಾದಕರವಾದ ಉದ್ಯಾನಗಳು, ಸಾಗರದಂತಿರುವ ಕೆರೆಕಟ್ಟೆಗಳು, ಹೇಳುತ್ತಾ ಹೋದರೆ ಸಂಜೆಯಾಗುತ್ತದೆ. ಅಂದಹಾಗೆ ಪ್ರಭು, ನಮ್ಮ ರಾಜ್ಯಾದ್ಯಂತ ಅತಿ ಹೆಚ್ಚಿನ ಕೆರೆಕಟ್ಟೆಗಳನ್ನು ನಿರ್ಮಿಸುತ್ತಿದ್ದೀರಲ್ಲ, ಆ ಮಟ್ಟದ ಅವಶ್ಯಕತೆ ಇದೆಯೇ? ಇದೇ ದೇವಿ, ಗಂಗರಸರು ಮತ್ತವರ ಕುಲಜರು ಶತಶತಮಾನಗಳಿಂದ ಭೂಮಿಯನ್ನೇ ನಂಬಿದ ಮಣ್ಣಿನ ಮಕ್ಕಳು. ಗಂಗರಸರ ಮೂಲ ಪುರುಷನ ಹೆಸರು ದಡಿಗ. ದಡಿಗ ಎಂದರೆ ನೇಗಿಲು. ಸಾಕ್ಷಾತ್ ಪರಶಿವನ ಕುಮಾರ ಸುಬ್ರಹ್ಮಣ್ಯ ಸ್ವಾಮಿಯು ತನ್ನ ಆಯುಧವನ್ನೇ ನೇಗಿಲಾಗಿಸಿಕೊಂಡು ಭೂಮಿಯನ್ನು ಉಳುತ್ತಿದ್ದ ಪ್ರಥಮ ರೈತನಾಗಿದ್ದಾರೆ. ನಮ್ಮ ಕುಲದರೆಲ್ಲರೂ ಕೃಷಿ ಚಟುವಟಿಕೆಗಳನ್ನೇ ತಮ್ಮ ಕುಲಕಸವಾಗಿಸಿಕೊಂಡು ದೇಶಕ್ಕೆ ಅನ್ನ ನೀಡುವ ಅನ್ನದಾತರು. ಹಾಗಾಗಿ ಅವರನ್ನು ಅನ್ನದಾನಿ, ಅಂದಾನಿ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಅವರ ಹೊಲಗದ್ದೆಗಳಲ್ಲಿ ಬೆಳೆದ ಉತ್ತಗಳನ್ನು ದೇವರೆಂದೇ ಪೂಜಿಸುತ್ತಾರೆ. ಕೃಷಿ ಚಟುವಟಿಕೆಗಳಿಗೆ ನೀರೇ ಅದರ ಆಧಾರವಾಗಿರುವುದರಿಂದ ಕೆರೆಕಟ್ಟೆಗಳು ಬಹು ಮುಖ್ಯವಾಗುತ್ತವೆ. ಇಷ್ಟೊಂದು ಸಂಪತ್ಭರಿತವಾದ ಈ ಮಾನ್ಯಪುರಿಯನ್ನೇ ನಮ್ಮ ಸಾಮ್ರಾಜ್ಯದ ರಾಜಧಾನಿಯಾಗಿ ಮಾಡಿಕೊಂಡರೆ ನಿನಗೆ ಹೇಗನಿಸುತ್ತದೆ? ಅದಕ್ಕಿಂತಲೂ ಮಿಗಿಲಾದ ಸೌಭಾಗ್ಯ ಬೇರುಂಟೆ ಸ್ವಾಮಿ. ಖಂಡಿತವಾಗಿ ಈ ಮಾನ್ಯಪುರಿಯನ್ನೇ ರಾಜಧಾನಿಯನ್ನಾಗಿ ಮಾಡಿರಿ. ಹಾಗೆ ಮಾಡೋಣ. ಆದರೆ ಈಗಿರುವ ನಮ್ಮ ರಾಜಧಾನಿ ತಲಕಾಡಿನಲ್ಲಿ ಕೊರತೆಗಳು ಕಾಣದಿದ್ದರೂ ಅದು ನಮ್ಮ ಸಾಮ್ರಾಜ್ಯದ ದಕ್ಷಿಣ ತುದಿಯಲ್ಲಿದೆ. ಆದರೆ ಈ ಮಾನ್ಯಪುರಿ ನಮ್ಮ ರಾಜ್ಯದ ಮಧ್ಯಭಾಗದಲ್ಲಿರುವುದರಿಂದ ರಾಜಪಾಲನೆಗೆ ಅನುಕೂಲವಾಗುತ್ತದೆ ಮತ್ತು ಶತ್ರು ರಾಜರುಗಳನ್ನು ಹಿಮ್ಮೆಟ್ಟಿಸಲು ಸಹಾಯವಾಗುತ್ತದೆ. ಪ್ರಭು, ನಿಮ್ಮಲ್ಲಿ ನನ್ನದೊಂದು ಪುಟ್ಟ ಕೋರಿಕೆ. ಏನದು? ಹೇಳುತ್ತೇನೆ, ಖಂಡಿತವಾಗಿ ನೆರವೇರಿಸಿಕೊಡುತ್ತೇನೆ. ನಗರದ ಸೂಕ್ತ ಸ್ಥಳದಲ್ಲಿ ಸಪ್ತ ಮಾತೃಕೆಯರ ದೇವಾಲಯವೊಂದನ್ನು ಕಟ್ಟಿಸಿಕೊಳ್ಳಿರಿ. ಆ ದೇವಿಯರು ನೆಲೆಸಿರುವ ಸ್ಥಳದಲ್ಲಿ ಸಕಲ ಸಿರಿ ಸಂಪತ್ತುಗಳು ಹೆಚ್ಚುತ್ತವೆ. ಹಾಗೆಯೇ ಶತ್ರುಗಳ ಭಯವಿಲ್ಲದೆ ಪ್ರಜಾಜನರು ಸುಖ ಸಂತೋಷದಿಂದ ಬಾಳುತ್ತಾರೆ. ಇಷ್ಟಾರ್ಥ ಸಿದ್ಧಿರಸ್ತು. ಖಂಡಿತವಾಗಿಯೂ ಸುಂದರವಾದ ಸಪ್ತಮಾತೃಕೆಯರ ದೇವಾಲಯವನ್ನು ನಿರ್ಮಿಸಲು ಏರ್ಪಾಟು ಮಾಡುತ್ತೇವೆ. ಶುಭಶ್ಯ ಶೀಘ್ರ. ರಾಜ್ಯದಲ್ಲಿ ಸಕಲರು ಸುಖ, ಶಾಂತಿ, ಸಮೃದ್ಧಿಯಿಂದ ಬಾಳುತ್ತಿದ್ದರು. ಅಲ್ಲಿ ಅಜ್ಞಾನದ ಅರಿವಿಲ್ಲ, ಹಳ್ಳಗಾಕರ ಭಯವಿಲ್ಲ, ಮೇಲು ಕೀಳೆಂಬ ಭೇದವಿಲ್ಲ. ಎಲ್ಲರಿಗೂ ಸರಿಯಾದ ಕವಿ, ಮಲ್ಲ, ಶಿಲ್ಪಿಗಳ ತವರೂರು, ಸಂಗೀತ, ನೃತ್ಯ, ನಾಟಕ ಕಲಾವಿದರ ನೆಲೆಬೀಡು. ಕವಿಗಳು, ಸಾಹಿತಿಗಳು, ತತ್ವಜ್ಞಾನಿಗಳು, ಸಾಧಕರು, ಬೋಧಕರು ಮತ್ತು ತಂತ್ರಜ್ಞರ ಜನ್ಮಭೂಮಿ. ಬಡತನದ ಬೇಗೆ ಇಲ್ಲ, ಮೇಲು ಕೀಳೆಂಬ ಭೇದವಿಲ್ಲ, ಸರ್ವರಿಗೂ ಸಮಪಾನ, ಸರ್ವರಿಗೂ ಸಮಪಾನ. ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಇಳೆಯು ಸೌಖ್ಯವಿತ್ತು. ಶತ್ರುರಾಜರು ತಮ್ಮ ಕಾಣಿಕೆಗಳನ್ನು ಕಾಲ ಕಾಲಕ್ಕೆ ಸಲ್ಲಿಸುತ್ತಿದ್ದರು. ಕನ್ನಡಿಗರು ಮತ್ತು ಬೌದ್ಧರನ್ನು ಬಹಳ ಸರಿಸಮನವಾಗಿ ಕಾಣಲಾಗುತ್ತಿತ್ತು. ಕನ್ನಡ, ಪ್ರಾಕೃತ, ಸಂಸ್ಕೃತ ಭಾಷೆಗಳಿಗೆ ಸರಿಸಮನಾಗಿ ಪ್ರೋತ್ಸಾಹ ನೀಡಲಾಗುತ್ತಿತ್ತು. ಒಕ್ಕಲಿಗರ ಬೇಸಾಯಕ್ಕೆ ಕೆರೆ ಕಟ್ಟೆಗಳನ್ನು ನಿರ್ಮಿಸಲಾಗುತ್ತಿತ್ತು. ನಮ್ಮ ಜಗದ ಕವಿ, ಯುಗದ ಕವಿ ಶ್ರೀ ಕುವೆಂಪು
ಪ್ರಭುರವರ ಆಶಯದಂತೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿತ್ತು ನಮ್ಮ ಶ್ರೀ ಪುರುಷರ ಗಂಗ ಸಾಮ್ರಾಜ್ಯ. ಇಲ್ಲಿ ನೆರೆದಿರುವ ಗೌರವಾನ್ವಿತ ಪ್ರಧಾನಮಂತ್ರಿಗಳೇ, ಮುಖ್ಯ ಸೈನ್ಯಾಧೀಶರೇ, ಶಿಲ್ಪಶಾಸ್ತ್ರ ಪ್ರವೀಣರೇ, ಸಾಹಿತಿಗಳೇ, ಸಾಧು ಸಂತರೇ, ನಿಮ್ಮೆಲ್ಲರಿಗೂ ಶ್ರೀ ಪುರುಷನ ನಮನಗಳು ಮತ್ತು ಇಂದಿನ ಆಪ್ತ ಸಮಾಲೋಚನಾ ಸಭೆಗೆ ಅತಿ ವಿನಯದಿಂದ ಸ್ವಾಗತ ಕೋರುತ್ತೇನೆ. ನಮ್ಮ ಪೂರ್ವಜರ ಆಶೀರ್ವಾದದಿಂದ ಮತ್ತು ನಿಮ್ಮೆಲ್ಲರ ಶ್ರಮದಿಂದ ನಮ್ಮ ಗಂಗಾ ಸಾಮ್ರಾಜ್ಯವು ಈ ಭೂಭಾಗದಲ್ಲೇ ಸಂಪತ್ಪರಿತವಾದ ರಾಜ್ಯವನ್ನಾಗಿ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇನ್ನು ಮಾಡಬೇಕಾದ ಕೆಲಸಗಳು ಬೆಟ್ಟದಷ್ಟಿವೆ. ಆ ನಿಟ್ಟಿನಲ್ಲಿ ನಾವು ಸಾಗುತ್ತಿದ್ದೀವಿ. ಪ್ರಥಮದಲ್ಲಿ ಮಂತ್ರಿಯವರಿಯನ್ನು ಆರಂಭಿಸಿದರು. ಚಕ್ರವರ್ತಿಯಾದ ಸಭಿಕರೆಲ್ಲರಿಗೂ ಶುಭಾಶಯಗಳು. ಪ್ರಭು, ಉತ್ತರದ ಕೆಲವು ಭೂಪ್ರದೇಶಗಳಲ್ಲಿ ಮಳೆಯ ಕೊರತೆಯುಂಟಾಗಿ ಬರದ ಪರಿಸ್ಥಿತಿ ತಲೆದೂರುವ ಎಲ್ಲಾ ಲಕ್ಷಣಗಳು ಕಂಡುಬರುತ್ತಿದೆ ಪ್ರಭು. ಈ ಕೂಡಲೇ ಕೆರೆಕಟ್ಟೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳನ್ನು ಆರಂಭಿಸಿ ಸೂಕ್ತ ಬರ ಪರಿಹಾರ ಘೋಷಿಸಿ ಮತ್ತು ಆ ಜಾಗದ ಜನರಿಗೆ ಆಹಾರ ಧಾನ್ಯಗಳನ್ನು ನೀಡಲು ವ್ಯವಸ್ಥೆ ಮಾಡಿ. ಪ್ರಭು, ಈ ದಕ್ಷಿಣ ಪ್ರಾಂತ್ಯದ ಜನತೆಯ ಮೇಲೆ ಅಲ್ಪ ಮೊತ್ತದ ಸುಂಕವನ್ನು ಹೆಚ್ಚಿಸಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬಹುದಲ್ಲವೇ? ಸತ್ಯಕ್ಕೆ ತೆರಿಗೆ ಹೆಚ್ಚಿಸುವುದು ಬೇಡ ಮಂತ್ರಿಯವರಿಗೆ. ಅನಿವಾರ್ಯ ಬಂದಾಗ ವಿಚಾರ ಮಾಡಿ. ಆಗಲಿ. ಸೈನ್ಯಾಧಿಕಾರಿಗಳೇ, ಮಹಾಪ್ರಭು, ಸದ್ಯಕ್ಕೆ ಸೈನ್ಯದಲ್ಲಿ ಎಲ್ಲವೂ ಸುಸ್ಥಿರವಾಗಿರುವುದು. ಆದರೆ ಸೈನ್ಯ ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇರುವುದರಿಂದ ಹೆಚ್ಚಿನ ಯುವಕರನ್ನು ನೇಮಕ ಮಾಡಿಕೊಳ್ಳಲು ತಮ್ಮಲ್ಲಿ ಅನುಮತಿಗಾಗಿ ಪ್ರಾರ್ಥಿಸುತ್ತೇವೆ ಪ್ರಭು. ಎಷ್ಟು ಜನ ಯುವಕರನ್ನು ಸೇರಿಸಿಕೊಳ್ಳಬೇಕೆಂದು ಆಲೋಚಿಸಿರುವಿರಿ? ಸರಿಸುಮಾರು 1,000 ಅಂದಾಜಿಸುತ್ತೇನೆ ಪ್ರಭು. 2,000 ಯುವಕರನ್ನು ಆಯ್ಕೆ ಮಾಡಿಕೊಳ್ಳಿ. ನಮ್ಮ ಸೈನ್ಯ ಯಾವಾಗಲೂ ಸದೃಢವಾಗಿರಬೇಕು. ಬಹಳ ಸಂತೋಷ ಪ್ರಭು. ನಾನು ಈಗಲೇ ಕಾರ್ಯತತ್ಪರರಾಗುತ್ತೇನೆ ಪ್ರಭು. ಶಿಲ್ಪಶಾಸ್ತ್ರ ಪ್ರವೀಣ ಶ್ರೀ ಕೇಶವಾಚಾರ್ಯರು, ತಲಕಾಡು ಪಂಚಲಿಂಗೇಶ್ವರ ದೇವಾಲಯದ ಕಾರ್ಯ ಪೂರ್ಣಗೊಂಡಿದೆ. ದೇವಸ್ಥಾನದ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡಿದೆ ಪ್ರಭು. ತಮ್ಮ ಅಪ್ಪಣೆಯಂತೆ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಉತ್ತರ ದಿಕ್ಕಿಗೆ ನಿರ್ಮಿಸಲಾಗುತ್ತಿರುವ ಆದಿನಾಥೇಶ್ವರನ ಬಸದಿಯ ಕೆಲಸವು 1 ವಾರ 15 ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ. ನಿಮ್ಮ ಅಪೇಕ್ಷೆಯಂತೆ ಈ ಎರಡೂ ದೇವಾಲಯಗಳ ಉದ್ಘಾಟನಾ ಸಮಾರಂಭದ ಶುಭ ದಿನವನ್ನು ತಾವು ಸೂಚಿಸಿದರೆ ತತ್ಸಂಬಂಧದ ಶಿಲಾಶಾಸನದಲ್ಲಿ ವಿವರಗಳನ್ನು ನಮೂದಿಸಲು ಅನುಕೂಲವಾಗುತ್ತಿತ್ತು ಪ್ರಭು. ಆಯ್ತು, ಶೀಘ್ರವೇ ಸೂಚಿಸುತ್ತೇವೆ. ತೆರೆಗೊಂಡ ಪಟ್ಟಣದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಬೌದ್ಧ ಸ್ತೂಪದ ಪ್ರಗತಿಯನ್ನು ತಿಳಿಯಬಹುದು. ಬೌದ್ಧ ಸ್ತೂಪದ ಕಾರ್ಯ ವ್ಯಾಪ್ತಿ ವಿಸ್ತಾರವಾದದ್ದರಿಂದ ಹೆಚ್ಚು ಕಾಲಾವಕಾಶ ಬೇಕಾಗುತ್ತದೆ. ಈಗಾಗಲೇ ನಡುಸ್ತಂಭಗಳ ಕಾರ್ಯ ಪೂರ್ಣಗೊಂಡಿದೆ. ಸುತ್ತುಗೋಡೆಯ ಕಾರ್ಯ ಪ್ರಗತಿಯಲ್ಲಿದೆ.
ಪಂಚಲಿಂಗೇಶ್ವರ ದೇವಾಲಯ ಮತ್ತು ಆದಿನಾಥೇಶ್ವರ ದೇವಾಲಯಗಳ ಉದ್ಘಾಟನಾ ಸಮಾರಂಭ ಮುಗಿದೊಡನೆ ಎಲ್ಲಾ ಶಿಲ್ಪಿಗಳು ಮತ್ತು ಕುಶಲಕರ್ಮಿಗಳು ಬೌದ್ಧ ಸೂಕ್ತಕಾರಿಗಳಿಗೆ ತೊಡಗುತ್ತಾರೆ. ಬರುವ ಚೈತ್ರ ಮಾಸದೊಳಗೆ 1 ಅಂತ ತಲುಪಿ ಪೂರ್ಣ ಚಿತ್ರಣ ನಿಮಗೆ ದೊರೆಯುತ್ತದೆ ಪ್ರಭು. ಬಹಳ ಸಂತೋಷ. ಸಾಹಿತಿಗಳಾದ ಕಪಿಲೇಶ್ವರರು ನೀವು ರಚಿಸಿದ್ದ ಪಹಲಿ ಭಾಷೆಯ ಗ್ರಂಥ ಗಜಶಾಸ್ತ್ರವನ್ನು ಓದಿ ನಾನು ಭಾವ ಪರವಶನಾದೆ. ನಿಮ್ಮ ಭಾಷಾ ಪಾಂಡಿತ್ಯ, ಕಾವ್ಯ ರಚನಾ ಶೈಲಿ, ಭಾವ ತುಂಬುವ ಚತುರತೆ ಬಹು ಶ್ರೇಷ್ಠ ಮಟ್ಟದ್ದು. ಬೇರಾವುದು ಹೊಸ ಕೃತಿಯನ್ನು ರಚಿಸಿಲ್ಲವೇ ಕವಿಗಳು? ರಚಿಸಿದ್ದೇನೆ ಪ್ರಭು. ಗ್ರಂಥದ ಹೆಸರು ಸಿದ್ಧಾರ್ಥ ಸ್ತುತಿ ಎಂದು. ಸಿದ್ಧಾರ್ಥನ ವಿಚಾರಧಾರೆಗಳ ಬಗ್ಗೆ ವಿವರಿಸಿದ್ದೇನೆ ಪ್ರಭು. ನೀವೇ ಪ್ರಥಮ ಓದುಗರು, ಸ್ವೀಕರಿಸಿ ಪ್ರಭು. ಅಭಿನಂದನೆ. ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಆಸ್ಥಾನ ವಿದ್ವಾನ್ ಮದಾಚಾರ್ಯರು ನಾನು ರಚಿಸಿದ್ದ ಸಂಸ್ಕೃತ ಗ್ರಂಥ ಗಜಶಾಸ್ತ್ರವನ್ನು ನೀವು ಓದಿರುವಿರೆಂದು ಭಾವಿಸುತ್ತೇನೆ. ಮಹಾಪ್ರಭು, ತಾವು ರಚಿಸಿದ ಗಜಶಾಸ್ತ್ರ ಗ್ರಂಥವನ್ನು ಸಂಪೂರ್ಣವಾಗಿ ಓದಿದೆ. ಆ ಓದು ನನ್ನನ್ನು ದೊಡ್ಡ ಮುಗ್ಧನನ್ನಾಗಿಸಿ. ಏನಿತ್ತು ಸೊಗಸು ನಿಮ್ಮ ಭಾಷಾ ಪ್ರೌಢಿ, ವಿಷಯ ಮಂಡನೆ, ಆ ಛಂದಸ್ಸು, ಆಗ ಗುಚ್ಛಗಳ ಪ್ರಯೋಗ ಬಹು ಶ್ರೀಮಂತ. ನಿಮ್ಮಂತ ಕವಿ ಶ್ರೇಷ್ಠರನ್ನು ಪಡೆದ ಭಾರತ ಧನ್ಯ ಪ್ರಭುವು ಧನ್ಯ. ಸರಸ್ವತಿ ದೇವಿಯು ನಿಮಗೆ ಪೂರ್ಣ ಒಲಿತಿದ್ದಾಳೆ. ನೀವು ಗ್ರಂಥ ರಚನಾ ಕಾರ್ಯವನ್ನು ಮುಂದುವರಿಸಿ. ನಿಮ್ಮ ನಾಮಸ್ಮರಣೆ ಕವಿ ಪುಂಗವರಲ್ಲಿ ವಿರಾಮರ. ಇನ್ನು 10 ಹಲವು ಗುರುಕುಲಗಳನ್ನು ಸ್ಥಾಪಿಸಿ ಹೆಚ್ಚು ಮಕ್ಕಳು ಅಭ್ಯಾಸಿಸುವಂತಾಗಲೆಂಬುದು ನನ್ನ ಸಲಹೆ ಪ್ರಭು. ಪಂಡಿತರಾದ ಮದಾಚಾರ್ಯರೇ, ನಿಮ್ಮ ಪ್ರಶಂಸಾತ್ಮಕ ವಿಮರ್ಶೆಗೆ ಧನ್ಯವಾದಗಳು. ನಿಮ್ಮ ಸಲಹೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸುತ್ತೇನೆ. ಈ ಕೂಡಲೇ ಗುರುಕುಲಗಳನ್ನು ಸ್ಥಾಪಿಸಿ ಯೋಗ್ಯ ಗುರುಗಳನ್ನು ನೇಮಿಸಲು ಏರ್ಪಾಡು ಮಾಡಿ. ಇನ್ನು ಹೆಚ್ಚು ಹೆಚ್ಚು ಮಕ್ಕಳು ಶಿಕ್ಷಣವನ್ನು ಪಡೆಯುವಂತಾಗಿದೆ. ಇನ್ನೇನಾದರೂ ಚರ್ಚಿಸುವುದಿದೆ? ಹಾಗಾದರೆ ಈ ಸಭೆಯನ್ನು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಶುಭವಾಗಲಿ. ಮಂತ್ರಿಗಳೇ, ಆ ರಾಷ್ಟ್ರಕೂಟ ದೊರೆಗಳ ಉಪಟಳವನ್ನು ನಾವು ತಡೆಯಲಾಗಲೇ ನಿರಂತರವಾಗಿ 6 ವರ್ಷಗಳಿಂದಲೂ ಯುದ್ಧ ಸಂಘರ್ಷಗಳು ನಡೆಯುತ್ತಲೇ ಇವೆ. ಹಿರಿಯ ದೊರೆ ಬೆಂತಿದುರ್ಗನು ಯುದ್ಧದಲ್ಲಿ ಸೋತು ನಮಗೆ ಶರಣಾಗಿದ್ದರು. ಆದರೆ ಈಗ ಅವರ ಮಗ ಕೃಷ್ಣ ಚಿಗುರಿಕೊಂಡಿದ್ದ. ಯುದ್ಧದಲ್ಲಿ ಗೆಲ್ಲಲೇಬೇಕೆಂಬ ಅಪಾರ ನಿರೀಕ್ಷಣೆ ಇಟ್ಟುಕೊಂಡು ಭಾರೀ ಸೈನ್ಯವನ್ನು ಕ್ರೋಢೀಕರಿಸಿಕೊಂಡು ನಮ್ಮ ಮೇಲೆ ಯುದ್ಧ ಸಾರಿದ್ದಾರೆ. ಪ್ರಭು, ಈ ಕೃಷ್ಣನು ಬಹು ಚಾಣಾಕ್ಷತನದಿಂದ ಯುದ್ಧದ ಮುಹೂರ್ತವನ್ನು ನಿರ್ಧರಿಸಿಕೊಂಡಂತಿದೆ. ತಮ್ಮ 3 ರಾಜಕುಮಾರರು ಹಲವಾರು ತುಕಡಿಗಳ ಸಮೇತ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆವಾಗಲೂ ಯುದ್ಧದಲ್ಲಿ ಗಾಯವನ್ನು ಚೇತರಿಸಿಕೊಳ್ಳುತ್ತಿದ್ದೀರಿ ಪ್ರಭು. ಚಿಂತಿಸಬೇಡಿ ಪ್ರಭು. ತಮ್ಮ 3 ಜನ ಮಕ್ಕಳಿಗೂ ಸಂದೇಶವನ್ನು ಕಳಿಸಿದ್ದೇನೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅವರು ನಮ್ಮ ಸೇರುವರು. ಅವರ ರಾಷ್ಟ್ರಕೂಟರು ತಲೆ ಎತ್ತಬಾರದು, ಆಗ ಸಂಹರಿಸುತ್ತಾರೆ ಪ್ರಭು. ಅಲ್ಲಿಯವರೆಗೂ ಶತ್ರು ಸೈನಿಕರು ಮುಂದುವರಿಯದ ಹಾಗೆ ತಡೆಗಟ್ಟಬೇಕಲ್ಲವೇ ಸೈನ್ಯಾಧಿಪತಿ? ಆ ಕೆಲಸವನ್ನು ನಮ್ಮ ರಾಜಕುಮಾರ ಸಿಯಾಗೆಲ್ಲ ಮತ್ತು ಸೈನ್ಯಾಧಿಪತಿ ಮಾಡುತ್ತಾರೆ ಪ್ರಭು. ಇಲ್ಲ, ನಾಳೆ ಮಧ್ಯಾಹ್ನದವರೆಗೆ ಶತ್ರು ಸೈನಿಕರು ಮುಂದುವರೆಯದ ಹಾಗೆ ತಡೆಗಟ್ಟುವುದು ಕಷ್ಟ ಸಾಧ್ಯ. ಸೈನಿಕರೇ, ನನ್ನ ಯುದ್ಧದ ಕವಚಗಳನ್ನು ತನ್ನಿ. ಎಲ್ಲಿ ನನ್ನ ವೀರ ಖಡ್ಗ? ಹೀಗೆ ವಹಿಸಿ ತಾವು ಯುದ್ಧ ಭೂಮಿಗೆ, ನಾವಿಲ್ಲವೇ ಪ್ರಭು? ಯೋಧನಿಗೆ ಮುಪ್ಪಿಲ್ಲ, ಅವನು ಚಿರಯೌವನಿ. ಶರೀರ ಯುದ್ಧದ ವ್ರಣದಿಂದ ಚೇತರಿಸಿಕೊಳ್ಳುತ್ತಿದೆ. ಗಾಯಗೊಂಡ ಸಿಂಹದ ಬಲ ದ್ವಿಗುಣಗೊಳ್ಳುತ್ತದೆ. ಹಾಗೆಯೇ ವೀರ ಯೋಧನಿಗೆ ಆಗಿರುವ
ಗಾಯದಿಂದ ಸೂಸುವ ರಕ್ತದ ಗಮಲು ಅದಮ್ಯ ಚೇತನವನ್ನು ನೀಡುತ್ತದೆ. ಸರಿಯಾಗಿ ಹೇಳಿದ್ದೀರಿ ಸ್ವಾಮಿ. ಬನ್ನಿ, ನಾವಿರುವ ಯುದ್ಧ ಭೂಮಿಯನ್ನು ಪ್ರವೇಶಿಸೋಣ. ರಣಾಂಗಣದಲ್ಲಿ ನಿಮ್ಮ ಇರುವಿಕೆಯಿಂದ ನಮ್ಮ ಸೈನಿಕರಿಗೆ ಧೈರ್ಯೋತ್ಸಾಹ, ಹಾಗೆಯೇ ವೈರಿಗಳ ಎದೆಯಲ್ಲಿ ನಡುಕ, ಸೋಲಿನ ಭಯ ಉಂಟಾಗುತ್ತದೆ. ಬಲೆ ಬಲೆ ವೀರಾಗ್ರಣಿ, ನಿನ್ನಂತಹ ವೀರವನತೆಯನ್ನು ಪಡೆದ ಕನ್ನಡಾಂಬೆ ಧನ್ಯರು. ಮಾನ್ಯಪುರದೀಶ್ವರಿಗೆ ಮಹಾಪ್ರಭುಗಳಿಗೆ ಜಯವಾಗಲಿ. ಕೃಪೆಗೈದು ನನ್ನನ್ನು ಕ್ಷಮಿಸಬೇಕು. ಒಂದು ದುರ್ವಾರ್ತೆ. ಅದೇನು ಶೀಘ್ರವಾಗಿ ಹೇಳೋ. ದುರ್ವಾರ್ತೆ, ದುಃಖದಲ್ಲಿದ್ದಾನೆ. ನಮ್ಮ ಯುವರಾಜ ಕುಮಾರ ಸಿಹಿಯಗೆಲ್ಲರೂ ನನ್ನ ಕುಮಾರನಿಗೆ ಏನಾಯ್ತು? ನಮ್ಮ ಯುವರಾಜ ಕುಮಾರ ಸಿಹಿಯಗೆಲ್ಲರೂ ವೀರಾವೇಶದಿಂದ ರಣಾಂಗಣದಲ್ಲಿ ಹೋರಾಡಿ ರಾಷ್ಟ್ರಕೂಟ ಸೇನೆಯನ್ನು ಛಿದ್ರಗೊಳಿಸಿ ವೀರಮರಣವನ್ನು ಹೊಂದಿದರು. ಹೇ ವೈದ್ಯನಾಥೇಶ್ವರ, ಎಂತಹ ದುರ್ವಾರ್ತೆ! ಸಪ್ತ ಮಾತೃಕೆಯರೇ, ಏನಿದ ನ್ಯಾಯ? ಗಂಗಾ ಸಿಗಲ್ಲ, ನಮ್ಮ ನಗರಿ ಹೋದೆಯ ಮಗು. ಮಹಾರಾಣಿ, ಸಮಾಧಾನ ಮಾಡಿಕೊ. ಇಂದು ನಿನ್ನ ಉಸಿರು ನಿಲ್ಲಿಸುತ್ತೇನೆ. ಇಂದಿಲ್ಲದೆ ಕೃಷ್ಣನ ರಕ್ತಾಭಿಷೇಕ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ, ಜೈ ವೀರಾವೇಶ. ವೀರಾಂಗನೆ, ಯುದ್ಧಶಾಸ್ತ್ರ ನಿಪುಣ, ಸಿಹಿಯಗೆಲ್ಲರನ್ನು ಮೋಸದಿಂದ ಕೊಂದ ರಾಷ್ಟ್ರಕೂಟರನ್ನು ಹೇಳಿ ಕೃಷ್ಣ ಎಲ್ಲಿ ಅಡಗಿದೆಯೋ ಬಾ, ನಿನ್ನ ಶೌರ್ಯವನ್ನು ಯಂತ್ರಗಳನ್ನು ರಚಿಸು. ಎಳೆಯವಾದ ರಾಷ್ಟ್ರಕೂಟ ಕುಂಡಿಗೆ ಮಾನ್ಯಪುರದವರು ಗಂಗ ಸಾಮ್ರಾಟ ಶ್ರೀಪುರುಷರನ್ನು ಕೇಳಿ ನಿಮ್ಮ ಮುಂಡಗಳನ್ನು ತುಂಡರಿಸಿ ಚಂಡಾಡುವೆನು. ಎಲ್ಲಿ ಆ ನಿಮ್ಮ ಪುಂಡರೇ ಕೃಷ್ಣ? ರಣಭೂಮಿಯನ್ನು ಪ್ರವೇಶಿಸಿದರು. ತೆರೆದ ಕೇಸರಿಯಂತೆ ನಮ್ಮ ಸೈನಿಕರನ್ನು ಸೊಪ್ಪು ತರದ ಹಾಗೆ ತುಂಡರಿಸಿದರು ಪ್ರಭು. ನಿನಗೇನು ಭ್ರಮೆಯೇ? ಈ ಪುರುಷರು ಯುದ್ಧದಲ್ಲಿ ಗಾಯಗೊಂಡು ಹಾಸಿಗೆ ಹಿಡಿದು ಮಲಗಿದ್ದಾರೆ. ಯುದ್ಧಕ್ಕೆ ಹೇಗೆ ಬರಲು ಸಾಧ್ಯ? ಮಹಾಪ್ರಭುಗಳೇ, ನಿಮ್ಮ ಊಹೆ ತಪ್ಪು. ಆ ಮಹಾವೀರ ಶ್ರೀ ಪುರುಷರನ್ನು ನಾನು ಚೆನ್ನಾಗಿ ಬಲ್ಲೆ. ಈಗ ನಾನೇ ಕಣ್ಣಾರೆ ಕಂಡಿದ್ದೇನೆ. ಅವರ ಸಂಗಡ ದುರ್ಗೆಯೋ ಮಹಾಕಾಳಿಯೋ ರಣಚಂಡಿಯೋ ಎಂಬಂತೆ ಒಂದು ಹೆಂಗಸು ಅಸಿದ ಎಬ್ಬುಲಿಯಂತೆ ಮುನ್ನುಗ್ಗುತ್ತಾ ನಮ್ಮ ಸೈನಿಕರನ್ನು ಬಾಳೆಯಿಂದ ಕತ್ತರಿಸುತ್ತಿದ್ದಾಳೆ. ಇಷ್ಟು ಕಾಲದ ನಿಮ್ಮಂತೆ ಅವರ ಸೈನ್ಯಾಧಿಪತಿ ವರ್ಧಿತ ಮದಗಟ್ಟಿನಂತೆ ಹೀಗಿಡುತ್ತಾ ನಮ್ಮ ಸೈನಿಕರನ್ನು ನೆಲಕುಳಿಸುತ್ತಿದ್ದಾರೆ ಪ್ರಭು. ಯುದ್ಧದಲ್ಲಿ ಗಾಯಗೊಂಡು ಹಾಸಿಗೆ ಹಿಡಿದಿರುವುದು ಮತ್ತು ಮೂವರು ವಿಮಾನರು ಗಡಿಭಾಗದಲ್ಲಿ ಯುದ್ಧದಲ್ಲಿ ತೊಡಗಿರುವುದು. ಓಹೋ, ಎಂತಹ
ಪಾಪಿ, ಇಂದು ನಿನ್ನನ್ನು ಉಳಿಸುವುದಿಲ್ಲ. ಹುಳುವೆ, ಸೆರಸಿ ಸಾಯುವೆಯೋ ಇಲ್ಲ ಚೋದು ಶರಣಾಗುವೆಯೋ? ಬೇಗ ಉತ್ತರಿಸು. ಗಂಗ ಸಾಮ್ರಾಟ ಶ್ರೀ ಪುರುಷ ಪ್ರಭುಗಳಿಗೆ ನಮೋ ನಮ. ಎಲ್ಲಿಗೆ ಯುದ್ಧ ಮುಕ್ತಾಯಗೊಳ್ಳಲಿ, ಎಲ್ಲಿಗೆ ಯುದ್ಧ ಮುಕ್ತಾಯಗೊಳ್ಳಲಿ. ನಿಮ್ಮ ದರ್ಶನ ಪಡೆದು ಧನ್ಯನಾದ. ಯುದ್ಧದಲ್ಲಿ ಸೋಲಪ್ಪಿಕೊಂಡು ಈಗ ನಾನು ಸೆರೆಯಾಗುತ್ತೇನೆ. ನಾನೀಗ ಯುದ್ಧದ ಸೆರೆಯಾಳು. ನನ್ನನ್ನು ಬಂಧಿಸಿ. ನಿಮ್ಮ ಪುತ್ರನನ್ನು ಕೊಂದ ಈ ರಾಷ್ಟ್ರಕೂಟದೊಳಗೆ ಮರಣದಂಡನೆಯೊಳಗೊಂಡಂತೆ ಯಾವ ಶಿಕ್ಷೆಯನ್ನು ಕೊಟ್ಟರೂ ಈ ವೀರ ಕನ್ನಡಿಗ ಎದೆ ಹುಟ್ಟಿಸಿ ಸ್ವೀಕರಿಸುತ್ತೇನೆ. ಮಹಾಪ್ರಭು, ನಮ್ಮ ರಣವೀರ ಸಿಯಗಲನನ್ನು ಮೋಸದಿಂದ ಹತ್ಯೆಗೈದಿದ್ದಾರೆ. ಈ ರಾಷ್ಟ್ರಕೂಟ ಕೃಷ್ಣನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ಪ್ರಭು. ನಿಮ್ಮ ದರ್ಶನ ಪಡೆಯಲು ಬಹುದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಆದರೆ ಹೀಗಲ್ಲ, ಯುದ್ಧದಲ್ಲಿ ಗೆದ್ದು ಬೀಗುತ್ತಾ ಈಗ ನಾನಿರುವ ಸ್ಥಳದಲ್ಲಿ ನೀವಿರುತ್ತೀರಿ ಎಂದು ಭಾವಿಸಿದ್ದೆ. ಆದರೆ ವಿಧಿಯ ನಿರ್ಧಾರ ತದ್ವಿರುದ್ಧವಾಗಿತ್ತು. ನೀವು ಶತಮಾನದ ಶ್ರೇಷ್ಠ ಪುರುಷರು. ಇತಿಹಾಸದಲ್ಲಿ ನಿಮ್ಮ ಹೆಸರು ಅಜರಾಮರ. ನಿಮ್ಮ ಬಹುಭಾಷಾ ಪ್ರೌಢಿಮೆ, ಸರ್ವಧರ್ಮ ಸಮನ್ವಯತೆ, ನ್ಯಾಯ ನೀತಿಗಳ ನಿಯಮ. ಮಹಾಪರಾಕ್ರಮಿಗಳಾದ ನಿಮ್ಮ ಮುಂದೆ ನಾನೊಬ್ಬ ತುಳು ಮಾತ್ರ. ನಿನ್ನ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಈ ಪರಿಯ ಯುದ್ಧ ಅನಿವಾರ್ಯವಾಗಿತ್ತೆ. ಖಂಡಿತ ಅನಿವಾರ್ಯವಲ್ಲ ಪ್ರಭು. ಆದರೆ ನಿಮ್ಮನ್ನೊಳಗೊಂಡಂತೆ ಎಲ್ಲಾ ರಾಜರುಗಳು ತಮ್ಮ ರಾಜ್ಯದ ವೈಶಾಲ್ಯತೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಸುತ್ತಣ ರಾಜರುಗಳು ನಮ್ಮ ಸಾಮಂತರಾಗಿರಬೇಕು ಎಂಬ ಹೆಬ್ಬಯಕೆಯನ್ನು ಹೊಂದುವುದು ತಪ್ಪೆಲ್ಲವೆಂದು ಭಾವಿಸುತ್ತೇನೆ. ನನ್ನ ಗಮನಗಳಲ್ಲಿ ಹರಿಯುತ್ತಿರುವುದು ರಾಷ್ಟ್ರಕೂಟ ವಂಶದ ಯುವ ರಕ್ತ. ಅಸಾಧ್ಯವಾದದ್ದನ್ನು ಸಾಧಿಸಬೇಕೆಂಬ ಛಲ ಇದ್ದೇ ಇರುತ್ತದೆ. ಆದರೆ ಈ ದುಸ್ಸಾಹಸಕ್ಕೆ ಕೈ ಹಾಕಬಾರದೆಂಬುದು ಈಗ ಅರಿವಾಗಿದೆ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಪದವಿಲ್ಲ. ನೀನೀಗ ನಮ್ಮ ಯುದ್ಧದ ಸೆರೆಯಾಳು. ನಿನಗೆ ಯಾವ ಶಿಕ್ಷೆ ಕೊಡಲಿ ನೀನೇ ಹೇಳು. ಪರಮ ದಯಾಳು ಪ್ರಭುವೇ, ನಿನಗಾವ ಶಿಕ್ಷೆ ಬೇಕೆಂದು ಅಪರಾಧಿಯನ್ನೇ ಕೇಳಿ ಒಡೆಯರಲ್ಲಿ ನೀವೇ ಮೊದಲಿಗರು. ನಿಮ್ಮ ವಂಶದ ಕುಡಿಯನ್ನೇ, ನಿಮ್ಮ ಸ್ವಂತ ಪುತ್ರನನ್ನೇ ಕೊಂದ ವೈರಿ ನಾನು. ದಂಡಿನಲ್ಲಿ ಸೋದರ ಮಾವನೇ, ಪ್ರೇಮದಲ್ಲಿ ಯುದ್ಧದಲ್ಲಿ ಎಲ್ಲವೂ ನ್ಯಾಯವೇ. ನಿರಪರಾಧಿ ಸೈನಿಕರನ್ನು ಸಂಬಂಧಿಕರನ್ನು ಕೊಲ್ಲುವುದೇ ರಕ್ತ ಪೀಪಾಸು ಯುದ್ಧ ದೇವತೆ ಧರ್ಮವಾಗಿರುವಾಗ ನೀವು ಏನೇ ಶಿಕ್ಷೆ ಕೊಟ್ಟರು ಪರಮ ಪ್ರಸಾದವೆಂದು ಸ್ವೀಕರಿಸುತ್ತೇನೆ ಪ್ರಭು. ಅಂತಹ ಉತ್ತುಂಗ ಸ್ಥಾನದಲ್ಲಿ ನೀವು ಗೋಚರಿಸುತ್ತಿದ್ದೀರಿ. ಹತ್ಯೆಗೆ ಪ್ರತಿಹತ್ಯೆ ನ್ಯಾಯಸಮ್ಮತವಲ್ಲ. ಕಣ್ಣು ಕಿತ್ತವನ ಕಣ್ಣು ಕಿತ್ತರೆ ಭೂಮಂಡಲವೇ ಕುರುಡಾಗುವುದು. ಆಯ್ತು, ನಿನಗೆ 2 ಆಯ್ಕೆಗಳನ್ನು ನೀಡುತ್ತೇನೆ. 1, ಜೀವಾವಧಿಗೆ ಕಾರಾಗೃಹವಾಸ. 2, ನೀನು ರಾಷ್ಟ್ರಕೂಟ ದೊರೆಯಾಗಿ ಇರುವವರೆಗೆ ನಮಗೆ ಕಪ್ಪ ಕಾಣಿಕೆ ಒಪ್ಪಿಸುತ್ತಾ ಸಾಮಂತ ರಾಜನಾಗಿರಬೇಕು. ಒಂದು ವೇಳೆ ವೈರಿಗಳು ನಿಮ್ಮ ರಾಜ್ಯದ ಮೇಲೆ ಆಕ್ರಮಣಗೈದರೆ ನಮ್ಮ ಸೈನ್ಯ ನಿಮ್ಮ ಸಹಾಯಕ್ಕೆ ಸದಾ ಸಿದ್ಧ. ಆಯ್ಕೆ ನಿನ್ನದು. ನಾನು ಎರಡನೆಯದನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಪ್ರಭು. ಗಂಗರು, ರಾಷ್ಟ್ರಕೂಟರು, ನಾವೀರುವರು ಕನ್ನಡ ಮಾತೆಯ ವರಪುತ್ರರು. ನಮ್ಮ ಆರಾಧ್ಯತೆಯೋ ಪರಶಿವನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ. ನಾನು ರಾಷ್ಟ್ರಕೂಟ ದೊರೆಯಾಗಿರುವ ಅವಧಿಯಲ್ಲಿ ಗಂಗಾ ಸಾಮ್ರಾಜ್ಯದೊಡನೆ ಯಾವ ವಿಧವಾದ ಘರ್ಷಣೆಗೂ ಅವಕಾಶವಿರುವುದಿಲ್ಲ. ಹಾಗೆ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸುತ್ತೇವೆ ಪ್ರಭು. ಆಯಿತು, ಇಂದಿನಿಂದ ರಾಷ್ಟ್ರಕೂಟರು ಗಂಗಾ ಸಾಮ್ರಾಜ್ಯದ ಸಾಮಂತರಾದರು. ನೀನೀಗ ಸ್ವತಂತ್ರ. ಇಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನೀನು ನಿನ್ನ ರಾಜಧಾನಿಗೆ ತೆರಳಬಹುದು. ಪ್ರಭು, ನನ್ನದೊಂದು ಪ್ರಶ್ನೆ. ಏನದು? ಮಹಾಕಾಳ ದುರ್ಗೆಯಂತೆ ನಮ್ಮ ಸೈನ್ಯವನ್ನು ಛಿದ್ರಗೊಳಿಸಿದ ಈ ಮಹಾತಾಯಿಯರನ್ನು ತಿಳಿಯಲು ಉತ್ಸುಕನಾಗಿದ್ದೇನೆ. ಇವನು ನಿನಗೆ ತಿಳಿಯಲೇ? ನನ್ನ ಪಟ್ಟದರಸಿ ವಿಜಯ ಮಹಾದೇವಿ ಅಮ್ಮನವರು. ಅಮ್ಮ, ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಮ ನಡೆದ ಮಾತಾಪಿತರು ಮಹಾಧನ್ಯರು. ಅವರಾರೆಂದು ತಿಳಿಯಬಹುದೇ? ಕುಮಾರ ಕೃಷ್ಣ, ಯುದ್ಧ ಭೂಮಿಯಲ್ಲಿ ಮರಣಿಸಿದ ನನ್ನ ಪುತ್ರ ಸಿಯಗೆಲ್ಲನ ಸ್ಥಾನವನ್ನು ನೀನು ತುಂಬಬೇಕಿದೆ. ನಾನು ಚಾಲುಕ್ಯ ಚಕ್ರವರ್ತಿ ವಿಕ್ರಮಾದಿತ್ಯರ ಪುತ್ರಿ ವಿಜಯ ಮಹಾದೇವಿ. ಹೇ ಮಾತೆ ಮಹಾದೇವಿ,
ನಿಮಗೆ ಮತ್ತೊಮ್ಮೆ ವಂದಿಸುವೆನು. ಪ್ರಭು, ನನ್ನನ್ನು ಆಶೀರ್ವದಿಸಿ. ನಮ್ಮ ಚಕ್ರವರ್ತಿಗಳು ಈಗ ಮುಪ್ಪಡರೆ ಹಣ್ಣು ಬದುಕರಾಗಿದ್ದಾರೆ. ಅವರು ಕೊನೆಯ ದಿನಗಳನ್ನು ಕಾವೇರಿ ನದಿ ತೀರದಲ್ಲಿ ಕಳೆಯಬೇಕೆಂಬ ಅಪೇಕ್ಷೆಯಿಂದ ಉಡುಪುತೊರೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಗೊತ್ತಿಲ್ಲಪ್ಪ. ನಮ್ಮ ಪ್ರಭುಗಳು ಮುದುಕರಾಗಿದ್ದಾಗ ಅಲ್ವಾ ಇಲ್ಲಿ ಬಂದಿದ್ದು. ಅದಕ್ಕೆ ಎಲ್ರಿಗೆ ಮುದುಕಾದೊರೆ ಅಂತಿದ್ರಂತೆ. ಕಾಲಾನಂತರ ಇದು ಹೋಗಿ ಮುಡುಕುತ್ತೋರೆ ಆಯ್ತಂತೆ. ಮುದುಕರಾಗಿದ್ರಂತೆ ನಮ್ಮ ದೊರೆಗಳು. ಅಲ್ಲ, ನಮ್ಮ ಪ್ರಭುಗಳು ಅಷ್ಟು ಯುದ್ಧ ಮಾಡಿ ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಪ್ರಜೆಗಳನ್ನ ತಮ್ಮ ಸ್ವಂತ ಮಕ್ಕಳಂತೆ ನೋಡ್ಕೊಂಡ್ರು ಎಲ್ಲರೂ ಸುಖ ಸಂತೋಷದಿಂದವಾಗಿ ಬಾಳೆ ಮಾಡಿದ್ರೆ ಇದ್ದೇ ಇತ್ತು. ಅವರಿಗೆ 4 ಜನ ಗಂಡು ಮಕ್ಕಳು. ಇವರಲ್ಲಿ ಶಿವ ಇಲ್ಲ ಎನ್ನುವನ್ನು ಯುದ್ಧದಲ್ಲಿ ಮರಣಹೊಂದಿದ್ದಾನೆ. ಉಳಿದ ಮೂವರಿಗೆ ಇಮ್ಮಡಿ ಶಿವಮಾರ, ಯುಗಮಾರ, ನ್ಯಾಯುಕ್ತ ಇವರಿಗೆ ರಾಜ್ಯ ಅಧಿಕಾರವನ್ನು ನಾನು ರಾಜನಾಗಬೇಕು ಇದರಿಂದ ಮಣಿಪುರ ಮಹಾರಾಜರು ಮರಣವನ್ನು ಚಿಂತನೆಯಾಗಿದೆ. ಅಯ್ಯೋ ಭಾಗತನ, ಈ ಆಸ್ತಿ, ಅಧಿಕಾರ, ಆಭರಣ, ಅಂಗನೆ ಇವುಗಳ ಮೇಲಿನ ವ್ಯಾಮೋಹ ಈ ಭೂಮಿ ಇರೋವರೆಗೂ ಇದ್ದಿದ್ದೆ. ಈಗೀಗ ನಮ್ಮ ಹೆಣ್ಮಕ್ಳುವೆ ಆಸ್ತಿಗೋಸ್ಕರ ನ್ಯಾಯಾಲಯ ಬಾಗಿಲು ಕಟ್ಟೋದು ಹೆಚ್ಚಿದೆ ಅಲ್ವಾ? ಹೀಗೆ ಒಂದು ದಿನ ನಮ್ಮ ಶ್ರೀ ಪುರುಷರ ಅರಮನೆಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ದೇಹ ವಿಶ್ರಾಂತಿಯನ್ನು ಬಯಸುತ್ತಿದೆ. ಮನಸ್ಸು ಶಾಂತಿ ನೆಮ್ಮದಿಗಾಗಿ ಹಂಬಲಿಸುತ್ತಿದೆ. ಅದಕ್ಕೆ ನಿಮ್ಮಲ್ಲಿ ಮದ್ದಿದೆಯೇ? ಈ ಗಂಗಾ ಸಾಮ್ರಾಜ್ಯವನ್ನು ಕಾಪಾಡಿಕೊಂಡು ಮುನ್ನಡೆಸಲು ನನ್ನ ಜೀವಮಾನದ ಅವಧಿಯನ್ನು ಮುಳುಪಾಗಿಟ್ಟೆ. ಖಡ್ಗವನ್ನು ಹೊರೆಯಿಂದ ತೆಗೆದವನು ಮತ್ತೆ ಮರಳಿ ಹಾಕಲೇ ಇಲ್ಲ. ಯುದ್ಧ ಯುದ್ಧ ಯುದ್ಧದಲ್ಲೇ ಮುಳುಗಿ ಹೋದೆ. ಯುದ್ಧದಲ್ಲಿ ಸೋತರೆ ಮತ್ತೆ ಅದೇ ಯುದ್ಧ ಮಾಡಿ ಗೆಲ್ಲಲೇಬೇಕೆಂಬ ಛಲ. ಗೆದ್ದರೂ ನೆಮ್ಮದಿ ಇಲ್ಲ,
ಇನ್ನೊಂದು ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕೆಂಬ ಬಯಕೆ. ಈಗ ನೋಡಿ, ನನ್ನ ಜೀವಗಳು ಸೋಕಿದೆ. ಈ ಸಮೃದ್ಧ ಗಂಗ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಯ ನೇಮಕದ ಕಾರ್ಯ ಕಗ್ಗಟ್ಟಾಗಿ ಕೊರಗುವಂತಾಗಿದೆ. ಪ್ರಭು, ಬನ್ನಿ, ಕ್ಷಮಿಸಿಕೊಳ್ಳಿ. ಪ್ರಭು, ಈ ಸಮಸ್ಯೆಯನ್ನು ನನಗೆ ಬಿಡಿ, ನಾನು ಬಗೆಹರಿಸುತ್ತೇನೆ. ನೀವು ನಿಶ್ಚಿಂತರಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಹೇಗೆ ಪರಿಹರಿಸಬಲ್ಲ ದೇವಿ? ಮೂವರು ಹಠಕ್ಕೆ ಬಿದ್ದಿದ್ದಾರೆ. ಅಧಿಕಾರಕ್ಕಾಗಿ 3 ಭಾಗಗಳನ್ನಾಗಿಸಿ ಹರಿದು ಹಂಚಿಕೊಡಿ ಎನ್ನುತ್ತಿದ್ದಾರೆ. ಹಾಗೆ ಮಾಡಿದರೆ ಬೋರೆ ಗಿಡಗಳಲ್ಲಿ ನನ್ನ ರಾಜ್ಯವನ್ನು ಕಳೆದುಕೊಂಡು ನಾನು ಊಹಿಸಲಾರೆ. ಪ್ರಭು, ದಯಮಾಡಿ ಹೊರಗದಿರಿ. ಮಕ್ಕಳೇ, ನೀವು ಮೂವರು ಅನುಭವಿಗಳು, ಅರಿತವರು, ಆಡಳಿತ ಬಲ್ಲವರು, ಅಧಿಕಾರ ನಿರ್ವಹಿಸಿದವರು. ಈ ಸಾಮ್ರಾಜ್ಯವನ್ನು ನಿಮ್ಮ ತಂದೆಯವರು ಹೇಗೆ ಕಾಪಾಡಿದರು, ವಿಸ್ತರಿಸಿದರು ಎಂಬುದನ್ನು ಅರಿತವರಿದ್ದೀರಿ. ಭವಿಷ್ಯದಲ್ಲಿ ನೀವು ಮೂವರು ಈ ಸಾಮ್ರಾಜ್ಯವನ್ನು ದಕ್ಷ ಆಡಳಿತದಿಂದ ಮುಂದುವರಿಸಿಕೊಂಡು ಹೋಗಬೇಕು. ನಾವೀರ್ವರು ವಯೋವೃದ್ಧರು, ಕಾಲದ ಕರೆಗಾಗಿ ಕಾಯುತ್ತಿರುವವರು. ನಿಮ್ಮ ತಂದೆಯವರು ಪೂರ್ಣ ವಿಶ್ರಾಂತಿಯನ್ನು ಬಯಸುತ್ತಿದ್ದಾರೆ. ಹಾಗಾಗಿ ನೀವು ಮೂವರು ನಿಮ್ಮ ಮನದಾಳದ ಮಾತುಗಳನ್ನು ಹೇಳಿದರೆ ಮೂವರಿಗೂ ಸಮ್ಮತಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಮೊದಲಿಗೆ ನಮ್ಮ ದೇಶಪುತ್ರ ಶಿವಮಾರ, ಹೇಳು ಮಗು, ನಿನ್ನ ಇಚ್ಛೆ ಏನೆಂದು. ಅಮ್ಮ, ನನ್ನದೊಂದೇ ಮಾತು. ಪೂರ್ವದಿಂದಲೂ ರಾಜವಂಶಸ್ಥರು ರಾಜ್ಯಾಡಳಿತವನ್ನು, ಅಷ್ಟೇ ಏಕೆ ಕುಟುಂಬಸ್ಥರು ಕುಟುಂಬದ ಯಜಮಾನಿಕೆಯನ್ನು ಹಿರಿಯ ಮಗನಿಗೆ ನೀಡುವುದು ಸಂಪ್ರದಾಯ. ಆದ್ದರಿಂದ ನನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದು ನನ್ನ ಹಕ್ಕು ಎಂದು ಭಾವಿಸುತ್ತೇನೆ. ಹಿರಿಯ ಪುತ್ರ ದುರ್ಗಮಾರ, ನಿನ್ನ ಅಭಿಪ್ರಾಯ? ಅಮ್ಮ, ನೀವು ನನ್ನ ಗುಣ ಅವಗುಣಗಳನ್ನ ಚೆನ್ನಾಗಿ ಬಲ್ಲಿರಿ. ಇದುವರೆಗಿನ ಯುದ್ಧದಲ್ಲಿ ನಾನು ಹೇಗೆ ಕಾದಾಗಿದೆ, ನನ್ನ ಪ್ರಜಾಪಾಲನೆ, ರಣತಂತ್ರ ಇವೆಲ್ಲವನ್ನೂ ನೀವು ಚೆನ್ನಾಗಿ ಅರಿತಿರುವಿರಿ. ಅಧಿಕಾರವನ್ನು ಎಲ್ಲರೂ ಬಯಸುತ್ತಾರೆ, ಅದಕ್ಕೆ ನಾನು ಕೂಡ ಹೊರತಲ್ಲ. ನನಗೆ ಅಧಿಕಾರ ನೀಡಿದರೆ ಅದನ್ನು ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ನನಗಿದೆ. ವಿನ್ಯಾದಿತ್ಯ, ಈಗ ನಿನ್ನ ಸರದಿ, ನೀನೇನು ಹೇಳುವೆ? ಅಮ್ಮ, ನನ್ನ ಮಾತು ನಿಮ್ಮನ್ನು ಕೆರಳಿಸಬಹುದು, ಅಪ್ಪಯ್ಯ ಅಸಮಾಧಾನಗೊಳ್ಳಬಹುದು. ಹಾಗಾಗಿ ನಾನು ಮೌನಕ್ಕೆ ಶರಣಾಗುತ್ತೇನೆ. ಹಾಗೇಕೆ ಭಾವಿಸಬೇಕು? ನಿನ್ನ ಅಮ್ಮ ಮೊದಲೇ ಹೇಳಲಿಲ್ಲ ಮುಕ್ತವಾಗಿ ಮಾತಾಡಿ. ಈ ವಿಷಯ ಬಹು ಗಂಭೀರವಾದದ್ದು, ಯಾರನ್ನು ಕಡೆಗಣಿಸುವ ಹಾಗಿಲ್ಲ. ಎಲ್ಲರ ಅಭಿಪ್ರಾಯವು ಮುಖ್ಯ ಅಂತಲ್ಲ. ನೋಡಿ, ನಾನು ಸುತ್ತಿ ಬಳಸಿ ಮಾತನಾಡುವುದು ಇಚ್ಛಿಸುವುದಿಲ್ಲ, ನೇರವಾಗಿ ಹೇಳುತ್ತೇನೆ. ಅಣ್ಣ ಶಿವಕುಮಾರನಿಗೆ ಈಗಾಗಲೇ 70ರ ಪ್ರಾಯ. ದೇಹ ಸೋಲುತ್ತಿದೆ, ಮನಶಕ್ತಿ ಕುಗ್ಗುತ್ತಿದೆ. ಹಾಗೆ ಅಣ್ಣ ದುರ್ಗಮಾರನು ಹಿರಿಯಣ್ಣನ ಆಸುಪಾಸು. ಅವರೀರುವರಿಗೆ ಹೋಲಿಸಿದರೆ ನಾನೇ ಹರೆಯದವನು. ಈ ವಿಶಾಲ ಸಾಮ್ರಾಜ್ಯವನ್ನು ಹೇಗೆ ಕಟ್ಟಿ ಮುನ್ನಡೆಸಬೇಕೆಂಬ ಸ್ಪಷ್ಟ ಪರಿಕಲ್ಪನೆ ನನಗಿದೆ. ದೀರ್ಘಾವಧಿ ಯೋಜನೆಗಳನ್ನು ನಿರ್ವಹಿಸಬೇಕು. ಆದ್ದರಿಂದ ನನಗೇ ಪಟ್ಟಾಭಿಷೇಕ ಮಾಡುವುದು ಉಚಿತವೆಂದು ನನ್ನ ಅಭಿಮತ. ಕೂಡಲು ಅಧಿಕಾರವನ್ನು ನನಗೆ ನೀಡಬೇಕು. ಅದೇ ಸಂಪ್ರದಾಯ, ಅದು ನನ್ನ ಹಕ್ಕು. ವಿನ್ಯಾದಿತ್ಯನ ಮಾತುಗಳನ್ನ ನಾನು ಒಪ್ಪುವುದಿಲ್ಲ. ಅಧಿಕಾರ ಹಿರಿಯನಿಗೂ ಬೇಡ, ಹಿರಿಯನಿಗೂ ಬೇಡ.
ಮಧ್ಯಮನಾದ ನನಗೆ ವಹಿಸಿದರೆ ಬಹುಶಃ ಇಬ್ಬರು ಒಪ್ಪಿಯಾರು. ಇದಕ್ಕೆ ನಾನು ಒಪ್ಪುವುದಿಲ್ಲ. ಮಂತ್ರಿಗಳೇ, ನೀವೇನು ಹೇಳುತ್ತೀರಿ? ಇದು ಚಕ್ರವರ್ತಿಗಳ ಅಧಿಪತ್ಯದ ವಿಷಯ ಪ್ರಭು. ನಾನು ಹೇಗೆ ಹೇಳಲಿ? ಮಂತ್ರಿಗಳ ವಿಷಯವಾದರೆ ಒಬ್ಬರು ಮುಖ್ಯಮಂತ್ರಿ, ಉಳಿದಿಬ್ಬರು ಉಪಮುಖ್ಯಮಂತ್ರಿ ಎಂದು ಘೋಷಿಸಬಹುದು. ಮಂತ್ರಿಗಳೇ, ಈಗಲೂ ಹಾಸ್ಯವೇ? ವಿಷಯ ಹಾಸ್ಯದ ಕಡೆ ವಾಲುತ್ತಿದೆ ಪ್ರಭು. ಮಹಾರಾಣಿಯವರು ಏನು ಹೇಳುತ್ತೀರಿ? ಪ್ರಭು, ಮಕ್ಕಳು ತಮ್ಮ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಇನ್ನು ನಿರ್ಣಯ ತೆಗೆದುಕೊಳ್ಳುವವರು ನೀವು. ಮಕ್ಕಳೇ, ನಿಮ್ಮ ತಂದೆಯವರ ನಿರ್ಣಯವನ್ನು ನೀವು ಮೂವರು ಒಪ್ಪಿಕೊಳ್ಳಬೇಕಾಗುತ್ತದೆ. ಆಗಬಹುದು ಮಾತೆ. ಆಗಬಹುದು ಮಾತೆ. ಮಕ್ಕಳೇ, ನಿಮ್ಮ ಆಶಾ ಭಾವನೆಗಳನ್ನು ಯಾವ ಸಂಕೋಚಕ್ಕೂ ಒಳಗಾಗದೆ ದಿಟ್ಟತನದಿಂದ ತಿಳಿಸಿದ್ದೀರಿ. ಇದು ನಿಜಕ್ಕೂ ನನಗೆ ಸಂತಸುತ್ತದೆ. ನಮ್ಮ ಗಂಗವಂಶಕ್ಕೆ ತನ್ನದೇ ಆದ 400 ವರ್ಷಗಳ ಕಾಲದ ಭವ್ಯ ಇತಿಹಾಸವಿದೆ. ಆ ಶ್ರೇಷ್ಠತೆಯನ್ನು ನಾವು ಭವಿಷ್ಯದಲ್ಲೂ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಇದಕ್ಕೆ ನಮ್ಮ ಹಿರಿಯರ ತ್ಯಾಗ, ಬಲಿದಾನ, ಶ್ರಮವೇ ಕಾರಣ. ನಾವೆಲ್ಲರೂ ಅಭಿವೃದ್ಧಿ ಹೊಂದಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕ್ಷೀಣಿಸಬಾರದು. ಮಕ್ಕಳೇ, ಪ್ರಭು, ವಿಶ್ರಮಿಸಿಕೊಳ್ಳಿ. ಮಕ್ಕಳೇ, ನಿಮ್ಮ ತಂದೆಯವರ ನಿರ್ಣಯವನ್ನು ಮನಪೂರ್ವಕವಾಗಿ ಒಪ್ಪಿಕೊಂಡು ನಿಷ್ಠೆಯಿಂದ ಪರಿಪಾಲಿಸಬೇಕು. ತನ್ಮೂಲಕ ಗಂಗಕುಲದ ಭವ್ಯ ಪರಂಪರೆಯನ್ನು ಪ್ರಜ್ವಲಗೊಳಿಸಬೇಕು. ಇಲ್ಲಿಯವರೆಗೂ ನಿಮ್ಮ ಮೂವರಲ್ಲಿ ಯಾವ ಕುಂದನ್ನು ಕಂಡಿಲ್ಲ. ರಾಮ ಲಕ್ಷ್ಮಣರಂತೆ, ಪಾಂಡು ಕುವರರಂತೆ ಅನ್ಯೋನ್ಯವಾಗಿ ಧರ್ಮ ನಿಷ್ಠೆಯಿಂದ ನಡೆದುಕೊಂಡು ಬಂದಿದ್ದೀರಿ. ಆದರೆ ಈಗ ಅಧಿಕಾರದ ಗದ್ದುಗೆಯ ವಿಷಯ ಬಂದಾಗ ಈ ಪರಿಯೊಂದವನಿಗೆ ಕಂಡು ನಾನು ಘಾಸಿಕೊಂಡಿದ್ದೇನೆ. ಎಲ್ಲಿ ಹೋಯಿತು ಆ ನಿಮ್ಮ ವಿಧೇಯತೆ? ಎಲ್ಲಿ ಹೋಯಿತು ಆ ನಿಮ್ಮ ಆಜ್ಞಾ ಪಾಲನೆಯ ಸಂಯಮ? ಎಲ್ಲಿ ಹೋಯಿತು ಆ ನಿಮ್ಮ ಸೌಹಾರ್ದ? ನಿಮ್ಮ ಅಧಿಕಾರದ ದಾಹ ಇಲ್ಲಿಗೆ ನಶಿಸಿ ಹೋಗಿದೆ. ಭಾತೃತ್ವದ ಭಾವ ಮತ್ತೆ ನಿಮ್ಮ ಮನ ತುಂಬಲಿ. ನೀವು ಮೂವರು ಒಂದೇ ಮರದ ಕೊಂಬೆಗಳು, ಒಂದೇ ತಂದೆಯ ಮಕ್ಕಳು, ಒಂದೇ ಆತ್ಮ, 3 ದೇಹಗಳಂತಿರಬೇಕು. ಮಕ್ಕಳೇ, ನಿಮ್ಮ ನಡತೆಯಿಂದಾಗಿ ಸಾಮ್ರಾಟರು ಬಹು ನೊಂದಿದ್ದಾರೆ. ಅವರನ್ನು ಈ ಇಡೀ ವಯಸ್ಸಿನಲ್ಲಿ ಹರ್ಷಚಿತ್ತರನಾಗಿ ನೋಡಿಕೊಳ್ಳಬೇಕು. ಹಾಗಾಗಿ ನಿಮ್ಮ ತಂದೆಯವರು ತೆಗೆದುಕೊಳ್ಳುವ ನಿರ್ಣಯಗಳನ್ನು ನೀವು ಮೂವರು ತಲೆಬಾಗಿ ಸ್ವೀಕರಿಸಿ ನಿರ್ವಹಿಸಬೇಕು. ನಮ್ಮನ್ನು ಕ್ಷಮಿಸಪ್ಪಯ್ಯ, ನಮ್ಮನ್ನು ತಪ್ಪಾಯಿತು. ನೀವು ಯಾವ ನಿರ್ಣಯ ತೆಗೆದುಕೊಂಡರೂ ನಾವು ಶಿರಸಾವಹಿಸಿ ಪಾಲಿಸುತ್ತೇವೆ. ಈಗ ನಾನು ನಿರಂಬಡ ನೆಮ್ಮದಿಯಾಗಿ ಕಣ್ಣು ಮುಚ್ಚಬಹುದು. ಮಕ್ಕಳೇ, ನೀವು ಮೂವರು ನನಗೆ ಸರಿ ಸಮಾನ. ಆದ್ದರಿಂದ ನಮ್ಮ ಪೂರ್ವಿಕರು ಆಚರಿಸಿ
ನಡೆಸಿಕೊಂಡು ಬಂದಿರುವ ಸಂಪ್ರದಾಯದಂತೆ ಹಿರಿಯ ಮಗ ಶಿವಭಾರನನ್ನು ಈ ಗಂಗ ಸಾಮ್ರಾಜ್ಯದ ಮುಂದಿನ ಸಾಮ್ರಾಟನೆಂದು ಘೋಷಿಸುತ್ತೇನೆ. Purusa